ನಮಸ್ಕಾರ ವಿದ್ಯಾರ್ಥಿಗಳೇ. ಸರ್ ನಮಸ್ತೆ. ಇವತ್ತಿನ ಒಂದು ನಮ್ಮ ಸಮೃದ್ಧ ಅಂಗವಿಕಲ ಸಂಸ್ಥೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು 15 ದಿನದ ಸಂಪರ್ಕ ಕ್ಯಾಂಪ್ನಲ್ಲಿ ಒಬ್ಬರು ವಿಶೇಷ ಅತಿಥಿ ಆಗಮಿಸಿದ್ದು. ಇವರು ದೂರದ ಮುಳಲ್ಗಿಯಿಂದ ನಿಮ್ಮೆಲ್ಲರಿಗೂ ಕ್ಲಾಸ್ ಹೇಳೋಸ್ಕರ ಇವರು ಉದ್ಯೋಗದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದು, ಒಬ್ಬ ಅಂಧ ವ್ಯಕ್ತಿಯು ಹೀಗೆ ಒಂದು ಉದ್ಯೋಗವನ್ನು ಆರಂಭಿಸಬೇಕು ಹಾಗೂ ಆ ವ್ಯಕ್ತಿಗೆ ಒಂದು ಇರಬೇಕಾದ ದಿನಚರಿ ಹೇಗಿರಬೇಕು ಹಾಗೂ ಜೀವನ ಶೈಲಿ ಹೇಗೆ ಅಳವಡಿಸಿಕೊಳ್ಳಬೇಕು, ಈಗ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಪರ್ಕ ಕ್ಯಾಂಪ್ಗೆ ಬಂದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ತನ್ನದೇ ರೀತಿಯಾಗಿ ಒಂದು ವಿಶೇಷ ಕ್ಲಾಸ್ ಅನ್ನು ನೀಡಲು ನಮ್ಮ ಸುಬಾನಿ ಇನಾಮದಾರನ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಒಂದು ಗಿಡವನ್ನು ಹಾಗೂ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಲಿಕ್ಕೆ ಕೇಳಿಕೊಳ್ತಿದ್ದೇನೆ. ನಾವು ಸ್ವಂತವಾಗಿ ಉದ್ಯೋಗ ಮಾಡಿದ್ರಿ. ಸ್ವಂತ ಉದ್ಯೋಗ ಪ್ರಾರಂಭಿಸಿದ್ರು. ಸ್ವಯಂ ಉದ್ಯೋಗ ಅಂದ್ರೆ ಸಣ್ಣ ಉದ್ಯಮಿ, ಮಧ್ಯಮ ಉದ್ಯಮಿ ಮತ್ತು ಹಿರಿಯ ಉದ್ಯಮಿ 3 ಪಾರ್ಟ್ ಇರ್ತಾರೆ. ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ ಹಾಗೂ ಮಧ್ಯಮ ಕೈಗಾರಿಕೆ, ಈ ತರ 3 ಪಾರ್ಟ್ ಇರ್ತಾರೆ. ಈಗ ನಾವು ಇಲ್ಲಿ ಉದ್ದಿನ ಕಡ್ಡಿಯನ್ನು ಮಾಡೋದಿಲ್ಲ, ಉದ್ದಿನ ಕಡ್ಡಿ ಫಿನೈಲ್ ಈ ತರ ಏನು ಮಾಡೋದಿಲ್ಲ. ಇದ್ದಿದ್ದು ಸಣ್ಣ ಕೈಗಾರಿಕೆ ಬರ್ತದೆ, ಅತಿ ಸಣ್ಣ ಕೈಗಾರಿಕೆ ಇದೆ. ಇದು ಅತಿ ಸಣ್ಣ ಕೈಗಾರಿಕೆ ಬರ್ತೈತೆ. ಇದ ಬಿಸ್ನೆಸ್ ಇದ್ದಿದ್ದು ನಮ್ಗೆ ಒಂದು 2 ಕಡೆ 3 ಕಡೆ ಡಿಸ್ಟ್ರಿಬ್ಯೂಷನ್ ಕೊಡಾಕತ್ತೀವಿ. ನಾವು ಡಿಸ್ಟ್ರಿಬ್ಯೂಷನ್ ಕೊಟ್ಟು ಒಂದು 2-3 ರಾಜ್ಯಗಳಿಗೆ ಹೊಂದಿತ್ತಂದ್ರೆ ಅದು ಮಧ್ಯಮ ಕೈಗಾರಿಕೆ ಅಂತ ಬರ್ತೈತೆ. ಮಧ್ಯಮ ಕೈಗಾರಿಕೆ ಅದರ ನಂತರ ಹೊರದೇಶಕ್ಕೆ ಮಾಡಿ ಸಪ್ಲೈ ಆಗಕತ್ತಿಲ್ಲ. ಈ ದೇಶದಿಂದ ಹೊರದೇಶಕ್ಕೆ ಹೋಗ್ತೈತಿ, ಹೊರದೇಶದಿಂದ ಈ ದೇಶಕ್ಕೆ ಬರ್ತೈತಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಬಿಡ್ತೈತಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಏನು? ಹೊರದೇಶದಿಂದ ಮಾಡೋ ನಾವು ತರಿಸ್ಕೊತಿಲ್ಲ, ಅದು ಇಂಪೋರ್ಟ್. ಹೊರದೇಶಕ್ಕೆ ನಾವು ಕಳಿಸ್ತಿಲ್ಲ, ಅದು ಎಕ್ಸ್ಪೋರ್ಟ್. ಇಲ್ಲಿಂದ ನಮ್ಮದು ಈಗ ನಾವು ಫಿನೈಲ್ ಐತಿ, ಉದ್ದಿನ ಕಡ್ಡಿ ಐತಿ, ಇದು ನಾವು ಈಗ ತಯಾರು ಮಾಡೋದಿಲ್ಲ. ಇದೇ ವಸ್ತುವನ್ನು ನಾವು ತಯಾರು ಮಾಡಿ ಹೊರದೇಶಕ್ಕೆ ಕಳಿಸ್ಬೋದು. ಇದು ನಾವು ಹೊರದೇಶಕ್ಕೆ ಕಳಿಸೋದ್ರಿಂದ ಏನಾಗ್ತೈತಿ, ಇದು ಎಕ್ಸ್ಪೋರ್ಟ್ ಇದೆ. ಎಕ್ಸ್ಪೋರ್ಟ್ ಅಂತ ಆಗ್ತದೆ. ಇದನ್ನ ಇಂಥವು 3 ಪಾರ್ಟ್ ಇರ್ತಾವ. ಇದ್ರಾಗ ನೀವು ಒಂದೇ ಯಾವುದೋ ಪಾರ್ಟ್ನ್ಯಾಗ ಹೋಗ್ಬೇಕಾದ್ರೆ ಮೊದಲು ಉದ್ಯಮಿಯನ್ನ ನೀವು ಒಂದು ಪ್ಲಾನ್ ಹಾಕೊಂಡ್ರೆ ಅಂತ ಹೇಳಿ, ಒಂದು ಪ್ಲಾನ್ ಹಾಕೊಂಡ್ರೆ ನಿಮಗೆ ಏನೇ ಡೌಟ್ ಬರ್ತಂದು ಕೇಳ್ರಿ. ಒಂದು ಪ್ಲಾನ್ ಏನಾರ ಹಾಕೊಂಡಿ ಹೋಗ್ತೀವಿ. ಒಂದು ಪ್ಲಾನ್ ಹಾಕೊಂಡಿ ಯಾವ ಉದ್ಯೋಗ, ಒಂದು ಉದ್ದಿನ ಕಡ್ಡಿದಾಗಲಿ, ಚಾಪೀಸ್ ಆಗಲಿ, ಕ್ಯಾಂಡಲ್ ಆಗಲಿ, ಅಗರಬತ್ತಿ ಆಗಲಿ, ನಂತರ ಹ್ಯಾಂಡ್ ವಾಶ್, ಡಿಶ್ ವಾಶ್, ಇವು ಕ್ಲೀನಿಂಗ್ ಐಟಮ್, ಯಾವುದೋ ಒಂದು ಉದ್ಯೋಗನ ನಾವು ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಹೆಂಗಿರ್ಬೇಕು, ನಮ್ಮ ಡ್ರೆಸ್ಸಿಂಗ್ ಹೆಂಗಿರ್ಬೇಕು, ನಮ್ಮ ಮಾತಿನ ಶೈಲಿ ಹೆಂಗಿರ್ಬೇಕು, ಇದನ್ನ ಮಾಡಿದ್ರೆ ಉದ್ಯೋಗ ಯಾವುದೋ ಮಾಡ್ರಿ, ನಾವು ಸಣ್ಣದ ಮಾಡ್ರಿ, ಬೀದಿ ವ್ಯಾಪಾರಿನ ಮಾಡ್ರಿ. ನಾವು ಬೀದಿ ವ್ಯಾಪಾರಿ ಆಗಬೇಕಾದ್ರೆ ಮೊದಲು ನಿಮ್ಮಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಹೆಂಗಿರ್ಬೇಕು, ಮಾತಾಡೋದೇ ಮುಂದಿನ ಈಗ ಒಂದು ವಸ್ತು ಯಾವುದಾರ ಒಂದು ನೀವು ಕಸನ ಹೋಗಿ ಮಾಡಕ್ಕೆ ಹೋದ್ರೂ ಆ ವ್ಯಕ್ತಿಗೆ ಏನಿಸ್ಬೇಕು, ಈ ಕಸದಲ್ಲಿ ಏನೋ ಒಂದು ವಸ್ತು ಐತಿದ್ರಾಗ ಇದು ನಮಗೆ ಇಷ್ಟು ಯೂಸ್ಫುಲ್ ಐತಿ ಅನ್ನೋದು ಆ ಮನುಷ್ಯ ತಿಳುವಳಿಕೆ ಆಗಬೇಕು. ಆ ತಿಳುವಳಿಕೆ ಆಗಬೇಕಾದ್ರೆ ಅದು ನೀವು ತಿಳಿಸಿ ಹೇಳಕ್ಕೆ ನಿಮ್ಮಲ್ಲಿ ಅಂಥ ಸಾಮರ್ಥ್ಯ ಇರಬೇಕು. ಅಂಥ ಸಾಮರ್ಥ್ಯಗಳನ್ನು ಬೆಳೆಸ್ಕೊಳ್ಬೇಕಾದಂತಂದ್ರೆ ನೀವು ಮೋಟಿವೇಶನಲ್ ವಿಡಿಯೋ ಇರ್ತೈತಿಲ್ಲ ಅಂಥವ್ರು ನೋಡ್ಬೇಕು. ಇವು ಜನಪದ ಯಾರ ಬೆಳಿಗ್ಗೆ ಜನಪದ ಹಚ್ಕೊಂಡು ಕೂತಿದ್ರಲ್ಲ, ಜನಪದ ಈ ಭಜನಾ ಪದ ಇವು ಕೇಳಿನ ಇಲ್ಲ ಅನ್ನತ್ತಿಲ್ಲ. ಆದ್ರೆ ಹೆಂಗ ಸ್ವಲ್ಪ ಮಟ್ಟಿಗೆ ಈಗ ನಿಮ್ಮಲ್ಲಿ ಬೆಳೆಯುವ ವಯಸ್ಸೈತಿಲ್ಲ, ಈ ಟೈಮ್ದಾಗ ನೀವು ಯಾವ್ದಾದ್ರು ಮೋಟಿವೇಶನಲ್ ವಿಡಿಯೋ ಆಗಲಿ ಅಥವಾ ಯಾವ್ದಾದ್ರು ಬಿಸ್ನೆಸ್ ರಿಲೇಟೆಡ್ ವಿಡಿಯೋ ಆಗಲಿ. ನಾ ಎಷ್ಟನೇ ವಯಸ್ಸಿಂದ ಬಿಸ್ನೆಸ್ ಮಾಡೋದ್ರ ಬಿಡ್ತೈತಿ ನಿಮಗೆ? ನನ್ನ 14ನೇ ವಯಸ್ಸಿಂದ ಬಿಸ್ನೆಸ್ ಆಗ್ಯದ. ಈಗ ನನಗೆ 40 ವಯಸ್ಸು. 14ನೇ ವಯಸ್ಸಿಂದ ಅಂದ್ರೆ ಕಮ್ಮಿ 25 ವರ್ಷ ಆಯ್ತು ನನಗೆ ಮಾಡಕತ್ತಿ ಉದ್ಯೋಗದಾಗೈತೆ. ಕಮ್ಮಿ 25 ವಯಸ್ಸು. ಯಾವ ಬಿಸ್ನೆಸ್ ಮಾಡಿದ್ರು? ನಂತರ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೆ ಇದು ಫಿನೈಲ್ ಮಾಡಿದ್ನ. ಫಸ್ಟಿಗೆ ಫಿನೈಲ್ ತಯಾರು ಮಾಡ್ತಿದ್ನು.
ಅದರ ನಂತರ ಫಿನಾಲ್ ಆದ ನಂತರ ಕ್ಯಾಂಡಲ್, ಮೇಣಬತ್ತಿ ಅಂತ ಬಿಡ್ತೈತಿ. ಹಾ, ಮೇಣಬತ್ತಿ ಚಾಕ್ಪೀಸ್ ಅಟ್ ಟೈಮ್ 2 ಚಾಲು ಮಾಡಿದ್ವಿ. ಅದು ಒಂದು ಪ್ರಾಡಕ್ಟ್ ನಡೆಸಿ ನಂತರ ಮಾರ್ಕೆಟ್ ಟ್ರಾನ್ಸ್ಫರ್ ಅದನ್ನ ಹಾಕು. ಮತ್ತು ನಾನು ಯಾವತ್ತೂ ಒಂದು ಬಿಸ್ನೆಸ್ ಅಂತಿಲ್ಲ, ಬೇರೆ ಬೇರೆ ಬಿಸ್ನೆಸ್ಗಳನ್ನ ಅದರಾಗಿ ಹೆಂಗೈತಿ, ಮಾರ್ಕೆಟ್ ಹೆಂಗೈತಿ, ಜನರ ಬೇಡಿಕೆಗಳು ಹೆಂಗೈತಿ. ಈಗ ಒಂದು ಉದ್ದಿನ ಕಡ್ಡಿ ಇವ್ರು ಎಲ್ಲರೂ ನಡೆಯಾಗಿದ್ದು ಬಿಡಪ್ಪ, ಎದಕ್ಕೆ ಬೇಕಂತ ತಿಳಿಯಾಗಿದ್ದಿರ್ತೀರಿ, ತಿಳಿಯಾಗಿದ್ದಿರ್ತೀರಿ ಎಲ್ಲರೂ ಬಿಟ್ಟಿದ್ರು. ಬಟ್ ನಾ ಸ್ಟಡಿ ಮಾಡಿದ ಮುಖಾಂತರ ಇದು ಪ್ರತಿ ಒಂದೊಂದು ಮನೆಗೆ ದಿವಸಕ್ಕೆ 2 ಕಡ್ಡಿ 4 ಕಡ್ಡಿ ಬೇಕು. ನನ್ನ ಕ್ಯಾಲ್ಕುಲೇಷನ್ ದಿವಸಕ್ಕೆ 4 ಕಡ್ಡಿ ಬೇಕು. ದಿವಸಕ್ಕೆ 4 ಕಡ್ಡಿ ಬೇಕಂದ್ರೆ ನಾವು 50 ರೂಪಾಯಿ ಪಾಕೆಟ್ ಎಷ್ಟಕ್ಕೆ ಮಾಡ್ತಿರ್ತೀವಿ? ನಾವು 50 ರೂಪಾಯಿ ಪಾಕೆಟ್ ಇರ್ತೈತಿ, 75 ಕಡ್ಡಿ ಇರ್ತೈತಿ ಅಥವಾ 75 ಕಡ್ಡಿ ಇರ್ತಾವ. ದಿವಸಕ್ಕೆ 4 ಅಂತಿನ ಹೋದ ಅಂದ್ರೆ ಎಷ್ಟು ಬರ್ತು ನಮ್ಗೆ ಬಂಡವಾಳ, ಎಷ್ಟು ಸೇಲ್ ಆಗ್ತದೆ? ಒಂದು ಮನೆಗೆ ದಿವಸಕ್ಕೆ 4 ಕಡ್ಡಿ ಹೋದ ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ಪಾಪ್ಯುಲೇಷನ್ ಎಷ್ಟೈತಿ, ಎಷ್ಟು ಮನೆಗಳು ಅದಾವು? ಈಗ 2 ಮನೆ ಉದ್ದಿನ ಕಡ್ಡಿ ಹಚ್ಚಂಗಿಲ್ಲ, ದುಡ್ಡು ಬತ್ತಿ 2 ಮನೆ ಹಚ್ಚಂಗಿಲ್ಲ, ಎಲ್ಲರೂ ಹಚ್ಚುತ್ತಾರೆ. ಅದನ್ನ ಯೋಚನೆ ಇಟ್ಕೊಂಡು ಇಲ್ಲ ಸಂಸ್ಥೆ ಜೊತೆಗೆ ನಾವು ಟ್ರೈನಿಂಗ್ ಕೊಡ್ತಿರ್ತೀವ, ಅದರ ಜೊತೆಗೆ ಇದನ್ನ ಸ್ವಯಂ ಉದ್ಯೋಗದ ಬಗ್ಗೆ ಅವ್ರ ಅರಿವು ಮೂಡ್ತೈತಿ. ಮತ್ತು ಅವ್ರಿಗೆ ಏನಾಕೈತಿ, ಆ ಸ್ವಯಂ ಉದ್ಯೋಗದ ಬಗ್ಗೆ ಪ್ರಚೋದನೆ ಕೊಡ್ಬೇಕಂತಂದ್ರೆ ನಾನು ಲ್ಯಾಂಗ್ವೇಜ್ದಾಗ ನಿಮಗೆ ಎಲ್ಲೆಡೆ ತಿಳಿದಿಲ್ಲ ಅಂದ್ರೆ ನನಗೆ ಇಂಟರ್ವ್ಯೂ ಮಾಡಿ ಕೇಳ್ಬೋದಾ ನೀವು? ನಾನು ಯಾವ್ದಾದ್ರು ವರ್ಡ್ ನಿಮಗೆ ತಿಳಿದಿಲ್ಲ ಅಂದ್ರೆ ಕೇಳಿ, ಸರ್ ಇನ್ನೊಂದು ಏನ ಅಂತಂದ್ರೆ ಕೇಳಿ ನೀವು. ಅದನ್ನ ಚಾಲು ಮಾಡಿಲ್ಲ ನಾವು. ಉದ್ದಿನ ಕಡ್ಡಿ ಚಾಲು ಮಾಡಿದಿಲ್ಲ. ಉದ್ದಿನ ಕಡ್ಡಿ ಚಾಲು ಮಾಡಿದ ತಕ್ಷಣ ಈಗ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಏನಿಸ್ತು, 500 ರೂಪಾಯಿ ಬಂತು, 600 ರೂಪಾಯಿ ಬಂತು, ಇಷ್ಟ ಉದ್ದಿನ ಕಡ್ಡಿ ಬಂತು. ಬಟ್ ನಮ್ಮದು ಉದ್ದೇಶ ಏನಿತ್ತು, ನಾವು ಪ್ರಾಫಿಟ್ ಗಳಿಸಬೇಕಪ್ಪ, ಇಷ್ಟು ಲಕ್ಷದ ಪ್ರಾಫಿಟ್ ಮಾಡಬೇಕು ಅನ್ನೋದು ಒಟ್ಟ ಉದ್ದೇಶ ಇಲ್ಲ. ನಮ್ಮದು ಈ ಸಂಸ್ಥೆ ಕಟ್ಟೋದ್ರ ಉದ್ದೇಶ ಏನಿತ್ತು ಗೊತ್ತೈತೇನೆ? ನಮ್ಮ ಶಿವಗೌಡ ಆಗಲಿ, ಪ್ರಶಾಂತ್ ಆಗಲಿ, ನಾವಾಗಲಿ, ನಮ್ಮದು ಎಲ್ಲರ ಉದ್ದೇಶ ಏನೈತಿ, ನಾವು ಪ್ರಾಫಿಟ್ ಮಾಡಬೇಕು, ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕನ್ನೋ ಉದ್ದೇಶ ಇಲ್ಲ ನಮ್ಮದು. ನಮ್ಮದೇನೈತಿ, ಟೋಟ್ಲಿ ಬ್ಲೈಂಡ್ ಇರಲಿ, ಪಾರ್ಟ್ಲಿ ಬ್ಲೈಂಡ್ ಇರಲಿ. ಯಾಕಂದ್ರೆ ನನ್ನ ಜೊತೆಗೆ ಭಾಳ ಸಲ ಅನುಭವ ಆಗೈತದೆ. ಎಲ್ಲೇ ಹೋದ್ರೆ ಜಾಬ್ ತಗೊಳಂಗಿಲ್ಲ. ಜಾಬ್ಗೆ ಗೌರ್ಮೆಂಟ್ ಜಾಬ್ ನೀವು CET ಬರೆದು ಹೋಗ್ಬೇಕು. ಒಳ್ಳೆಯದು. ಪ್ರೈವೇಟ್ ಸೆಕ್ಟರ್ದಾಗ ನೀವು ಎಲ್ಲಿ ಯಾವುದು ಇದಪ್ಪ ನಿನಗೆ ಅದು ಮಾಡೋಕ್ಕಾಗಂಗಿಲ್ಲ, ಇದು ಮಾಡೋಕ್ಕಾಗಂಗಿಲ್ಲ ಇದನ್ನ ಹೇಳ್ತಾರೆ. ಇದನ್ನ ಹೇಗೆ ತಿರಸ್ಕರಿಸಿದ್ರು ಹುಡುಗರಿಗೆ ಒಂದು ಏನೋ ಉದ್ಯೋಗ ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ಮಾತ್ರ ಮಾಡಿದ್ದೈತೆ. ಅಂತಾದ್ರೂ ನೀವು ಒಂದು ಏನಾರ ಒಂದು ಉದ್ಯಮಶೀಲತಾ ಇದು ತರಬೇತಿ ಪಡೆದ್ರೆ ಉದ್ಯಮಶೀಲ ವ್ಯಕ್ತಿಯನ್ನಾಗಿ ಆಗಬೇಕಾಗಿತ್ತಂದ್ರೆ ನೀವು ಏನು ಮಾಡ್ಬೇಕಂತ, ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಬೇಗ ಹೇಳು ಹ್ಯಾಬಿಟ್ ಕಟ್ಕೋಬೇಕು. ಬೇಗ ಅದು ನಾ ಹೇಳೋದು ಬಿಡ್ರಿ, ನಾ ಹೇಳೋದು 4 ಗಂಟೆಗೆ ಹೇಳ್ತೀನಿ, ಆದ್ರೆ ನೀವು 4 ಗಂಟೆಗೆ ಹೇಳತ್ತಿಲ್ಲ, ನೀವು 5 ಗಂಟೆಗೆ ಹೇಳಿ, 5:15 ಹೇಳಿ. 5:15 ಹೇಳ್ತಾ ಹೊಂಟ್ರಿ ಅಂತೇಳಿ ಹೇಳ್ತಾ ನೀವು ಹೊಂಟ್ರಿ, ಆಟೋಮೆಟಿಕ್ ನೀವು 5:15ಗಿಂತ 5 ಗಂಟೆಗೆ ಬರ್ತೀರಿ. 5 ಗಂಟೆಯಿಂದ 4:15 ಬರ್ತೀರಿ. 4:15ರಿಂದ 4 ಗಂಟೆಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ, ಸೂರ್ಯ ಏಳೋಕ್ಕಿಂತ ಮುಂಚಿತವಾಗಿ ನಾವು ಹೇಳ್ಬೇಕು. ಯಾವತ್ತು ಒಬ್ಬ ಉದ್ಯಮಿ ಆಗಬೇಕಾಗಿತ್ತಂದ್ರೆ, ಒಬ್ಬ ಉದ್ಯಮಿ ಆಗಬೇಕನ್ನೋದು ನಿಮ್ಮ ಮನಸ್ಸಿನಲ್ಲಿ ಇತ್ತು, ನಾವೊಂದು 4 ಮಂದಿಗೆ ಕೆಲಸ ಕೊಡ್ಬೇಕನ್ನೋದು ಇತ್ತು ಅಂತಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಮೊದಲು ನಾವು ಹೇಳ್ಬೇಕು. ಬಿಡ್ತಾರ ಸೂರ್ಯೋದಯ ಅದು ನೌಕರಸ್ಥರು ಬಿಡ್ರಿ. ಅವ್ರು 10 ಗಂಟೆಗೆ ಮಕ್ಕೊಂಡು 12 ಗಂಟೆಗೆ ಎದ್ದು ಅವ್ರು ನೌಕರಿ ಮಾಡಿ ಒಂದು 2 ಪೀರಿಯಡ್ ಹೇಳಿ ಬಂದ್ರು ಅವ್ರಿಗೆ ಪೇಮೆಂಟ್ ಫಿಕ್ಸ್ ಪೇಮೆಂಟ್ ಐತೆ. ಅವ್ರು ಫಿಕ್ಸ್ ಪೇಮೆಂಟ್. ಯಾವ ಒಬ್ಬ 20,000 ಐತಿ, ಒಬ್ಬ 30,000 ಐತಿ. ಬಟ್ ನಮ್ಮ ಬೈಗೆ ಹೆಂಗಿರ್ಬೇಕು ಗೊತ್ತಾ, 20,000 ರೂಪಾಯಿ ಬಡತಕ್ಕೆ ಬೇಡಪ್ಪ, ನನ್ನ ಜೀವನ, ನನ್ನ ಹೆಂಡ್ರ ಮಕ್ಕಳ ನಡೆಯಾಕೈತಿ, ಹಿಂಗಿರ್ಬಾರ್ದು. ಯಾವತ್ತು ಏನೈತಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ 4 ಮಕ್ಕಳ ಸಲುವಾಗಿ ದುಡಿಬೇಕನ್ನೋದು ಯಾವತ್ತೂ ತಲೆಯಾಗಿ ಇಟ್ಕೋಬೇಡ. ನೀವು ನೌಕರಿ ಮಾಡ್ರಿ, ಜಾಬ್ ಮಾಡ್ರಿ, ಇಂತಿರ ಯಾವತ್ತೂ ಇಟ್ಕೊಳಕ್ ಹೋಗ್ಬೇಡ. ನನ್ನ ಹಿಂದಾಡ್ಸಿ ಕ್ಯಾಂಡಲ ಅಗರಬತ್ತಿ ಅದು ಆದ ನಂತರ ಏನ್ ಮಾಡಿ ಬರ್ತೈತಿ,
ಚಾ ಪೌಡರ್ ಟೀ ಪೌಡರ್ ಅಂತ ಬರ್ತೈತಿ. ಹಾ, ಟೀ ಪೌಡರ್ ಚಾಲು ಮಾಡಿ. ಟೀ ಪೌಡರ್ ಫಸ್ಟಿಗೆ ನಿಮ್ಗೆ ದೊಡ್ಡ ಪ್ರಮಾಣದಾಗ ಮಾಡಿರ್ತಾನೆ, ಯಾರು ಹೇಳಂಗಿಲ್ಲ. ದೊಡ್ಡ ಪ್ರಮಾಣದಾಗ ಯಾರು ಮಾಡಕ್ ಹೋಗ್ಬೇಡ್ರಿ. ಫಸ್ಟಿಗೆ ನಿಮ್ಮ ಲೋಕಲ್ ಮಾರ್ಕೆಟ್ನ್ಯಾಗ ಎಲ್ಲಿ ಈಗ ನಿಮ್ಗೆ ಯಾರ ಜಮಖಂಡಿ ಮತ್ತೆ ಮತ್ತೆ ಎಲ್ಲಿ ಹೇಳಿದ್ರಿ ನೀವು? ಸುರ್ಪುರ, ಶಾಪುರ. ಹಾ, ಶಾಪುರ ಇಂಥಲ್ಲಿ ಅದಿದ್ರು. ಸುರ್ಪುರ, ಶಾಪುರ ಇಲ್ಲಿ ಹೇಳಿದ್ರು. ಅಲ್ಲಿಂದ ಏನ್ ಮಾಡುದು, ನಿಮ್ಮ ಬಳ್ಳಾರಿ ಸಮೀಪ ಆಕೈತಿ ಅಥವಾ ಯಾದಗಿರಿ ಸಮೀಪ ಆಕೈತಿ, ಅಲ್ಲಿಂದ ಇದು ಮಾಡ್ಬೇಕು. ಮತ್ತೆ ಇಲ್ಲಿ ಜಂಪೇನಾಡಿ ಏನ್ ಮಾಡ್ಬೇಕು, ಬಿಜಾಪುರ ಮಾರ್ಕೆಟ್ದಾಗ ಹೋಗ್ಬೇಕು. ಬಿಜಾಪುರ ಮಾರ್ಕೆಟ್ದಾಗ ದೊಡ್ಡ ದೊಡ್ಡ ಹೋಲ್ಸೇಲ್ ಅಂಗಡಿಗಳು ಇರ್ತಾವ. ಅಲ್ಲಿಂದ ವಸ್ತುಗಳು ಸ್ವಲ್ಪ ಮಟ್ಟಿಗೆ ತಂದು ಅದ್ಕೊಂದು ಏನ್ ಮಾಡ್ಬೇಕು ಬರ್ತೈತಿ, ಅಲ್ಲಿ ತಂದು ಹಂಗೆ ಡೈರೆಕ್ಟ್ ಇದನ್ನ ಕೊಡುವಂಗಿಲ್ಲ. ಅಲ್ಲಿ ನಿಮಗೆ ಪ್ರಾಫಿಟ್ ಜಾಸ್ತಿ ಬರಂಗಿಲ್ಲ. ಅದಕ್ಕೊಂದು ಏನಾದ್ರು ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು ನೀವು. ವ್ಯಾಲ್ಯೂ ಅಡಿಷನ್ ಅಂದ್ರೆ ಏನ್ ಬರ್ತೈತಿ? ವ್ಯಾಲ್ಯೂ ಅಡಿಷನ್ ಅಂದ್ರೆ ಒಬ್ಬ ಈಗ ನೋಡ್ರ ಒಂದು ಮಗು ಹುಟ್ಟತೈತಿ. ಒಂದು ಮಗುಗೆ ಜನ್ಮ ಕೊಡ್ತಾವ ತಾಯಿ. ಜನ್ಮ ಕೊಟ್ಟ ಅದ್ರ ಮೇಲ್ ಬಟ್ಟೆ ಇರ್ತಾನ ಇಲ್ಲ. ಅದಕ್ಕೆ ಸುಜನ ವ್ಯಕ್ತಿಯನ್ನ ಮಾಡ್ಬೇಕಾದ್ರೆ ತಾಯಿ ಏನ್ ಮಾಡ್ತಾ ಗೊತ್ತೈತಿ, ನನ್ನ ಮಗನಿಗೆ ಎಲ್ಲರೂ ಪ್ರೀತಿಸ್ಬೇಕು, ನನ್ನ ಮಗನಿಗೆ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾನ, ಆ ಮಗುವಿಗೆ ಚಲೋ ಉಡುಪುಗಳು ಧರಿಸ್ತಾರ. ಬಿಡ್ತೈತಿ, ಉಡುಪುಗಳು ಧರಿಸ್ತಾರ. ಬೇರೆ ಬೇರೆ ಹೊಸ ಬಟ್ಟೆಗಳು ತರೋದು, ಹೊಸ ಬಟ್ಟೆ ಉಡಿಸಿ ಅದ್ರ ಪೌಡರ್ಸ್ ಹಚ್ಚಿ ನೀವು ಹೊರಗೆ ಅಂಗಡಿದಾಗ ಬಿಡ್ರಿ ನಿಮ್ಮ ಮಕ್ಕಳಿಗೆ. ಅವಾಗ ಎಲ್ಲರೂ ಬಾ ಪುಟ್ಟ ಅಂತ ಕೇಳ್ತಾರೆ. ಹಂಗ ಮಕ್ಕಳಿನ ಬಿಡ್ರಿ. ಯಾರು ಕೇಳ್ತಾರ? ಬಟ್ಟೆ ಹಾಕೋಂತ. ಹಂಗ ಈ ಪುಲ್ಲ ಚಾ ಪೌಡರ್ ಸಿಗ್ತೈತಿ, ಪುಲ್ಲ ಮಸಾಲೆ ಪೌಡರ್ ಸಿಗ್ತೈತಿ. ಮಸಾಲೆಗಳು ದಾಲ್ಚಿನ್ನಿ, ಲವಂಗ ಮತ್ತೆ ಯಾಲಕ್ಕಿ ಇಂಥ ವಸ್ತುಗಳು ಇರ್ತಾರಲ್ಲ, ಇವು ತಂದ ನೀವು ಏನ್ ಮಾಡ್ಬೇಕಂತ ನಿಮ್ಮ ಬ್ರ್ಯಾಂಡ್ ಒಳಗೆ ಮಾಡಬೇಕು. ಅಂದ್ರೆ ಈಗ ತಲೆ ಒಟ್ಟೆ ಹಾಕೊಳ್ಳೋದಿಲ್ಲ. ನಿಮ್ಮ ಬ್ರ್ಯಾಂಡ್ ಒಳಗೆ ಹಾಕೋಬೇಕು, ಈ ಥರ ಹಾಕೋಬೇಕು, ಹಂಗೆ ಇವು ತಲೆ ಹಾಕೊಳ್ಳೋದಿಲ್ಲ. ಏನ್ ಮಾಡ್ಬೇಕು, ಒಟ್ಟೆ ನಿಮ್ಮ ತಲೆಯಾಗ ಏನ್ ಮಾಡಬೇಕು, ಇಟ್ಕೊಂಡು ಏನಾದ್ರು ವ್ಯಾಲ್ಯೂ ಅಡಿಷನ್ ಅದು ಸಣ್ಣ ಪಾಕೆಟ್ಗಳು ತರೋದು. ಪ್ಲಾಸ್ಟಿಕ್ ಕೋಸ್ತಾಗ ಸಣ್ಣ ಮಷಿನ್ ಸಿಗ್ತಾವ. ಆ ಮಷಿನ್ ಪ್ಯಾಕ್ ಮಾಡಿ ಕೊಟ್ರೆ ನೀವು ಹಂಗ ಒಂದು 10 ರೂಪಾಯಿ ಯಾಲಕ್ಕಿ ತಗೊಳ್ಳಿ. 10 ರೂಪಾಯಿ ಯಾಲಕ್ಕಿ ಅಂದ್ರೆ ನಿಮಗೆ ಕಮ್ಮಿ 20ರಿಂದ 30 ಯಾಲಕ್ಕಿ ಕೊಡ್ತಾನ. ಏನ ಪ್ಲಾಸ್ಟಿಕ್ ವಿದೌಟ್ ಪ್ಯಾಕಿಂಗ್ ನಿಮಗೆ 20ರಿಂದ 25 ಯಾಲಕ್ಕಿ ಕೊಡ್ತಾನ. ಹಾ, ಹೋಲ್ಸೇಲ್ ಮಾರ್ಕೆಟ್ನಾಗ. ಮತ್ತ ಅದ ನೀವು ಪಾಕೆಟ್ದಾಗ ತಗೊಳಕ್ ಹೋಗ್ರಿ. ಇಷ್ಟು ಪಾಕೆಟ್ ಬಂದ ಬರ್ತೈತಿ. ಸಣ್ಣ ಪಾಕೆಟ್ಗಳು ಕೊಡ್ತಾರ ನೋಡ. ಅದ್ರಾಗ ಎಷ್ಟು ಇರ್ತಾವ? 5 ರೂಪಾಯಿ ಯಾಲಕ್ಕಿ, 5 ರೂಪಾಯಿ ಒಂದು ಯಾಲಕ್ಕಿ ಪಾಕೆಟ್ ಇರ್ತೈತಿ. ಅದ್ರಾಗ ಎಷ್ಟು ಇರ್ತಾವ? 5ರಿಂದ 6 ಅಷ್ಟೇ ಇರ್ತಾವ. 5ರಿಂದ 6 ಅಂದ್ರೆ ಇದು ಲೂಸ್ ತಗೊಂಡಿದ್ದು 25 ಬಂದವ. ಇದು 5 ಹಾಕಿ ನೀವು 5 ರೂಪಾಯಿ ಒಂದು ಪಾಕೆಟ್ ಮಾಡಿದ್ರೆ 25 ರೂಪಾಯಿ ನೀವು ಕೊಡ್ತಂದ್ರೆ ಎಷ್ಟು? 10 ರೂಪಾಯಿ ಕೊಡ್ತಂದ್ರೆ ಪಾಕೆಟ್ದಾಗ ಹಾಕೋದ್ರಿಂದ 25 ರೂಪಾಯಿ. 15 ರೂಪಾಯಿ ಡೈರೆಕ್ಟ್ ಮಾರ್ಜಿನ್ ಸಿಗ್ತದೆ. ನಿಮಗೆ ಹಿಂದಿನ ಆಗ್ತೈತಿ. ನಿಮ್ಮ ಹೆಸರುಗಳು ನನ್ನ ನೆನಪಿಲ್ಲ, ಹೆಸರುಗಳು ನೆನಪಿಲ್ಲ. ಅದ್ರ ಸಲುವಾಗಿ ಇದು ಮಾಡ್ತಾರೆ. ನಿಮ್ಗೆ ಹಿಂದಿನ ಯಾಕೆ ತಿಳಿದಿಲ್ಲ ಅಂದ್ರೆ ಹೇಳ್ಕೊಡಿ. ಹಂಗೆ ಮಾಡ್ಬೇಕು ಯಾವುದು. ಮತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನೀವು ಸೂರ್ಯೋದಯ ಆಗೋಕ್ಕಿಂತ ಮುಂಚಿತವಾಗಿ ಹೇಳೋದು ಹೇಳಿಲ್ಲ. ಅದರ ನಂತರ ಸೂರ್ಯೋದಯ ಆದ ನಂತರ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಅಂದ್ರೆ ಏನು? ಕಣ್ಣು ತಿಕ್ಕೊಟ್ಟು ಹೋಗಿ ಎದ್ದೇವು, ಪಟಾಟ ಮುಖಕ್ಕೆ ನೀರು ಹೊಡ್ಕೊಂಡ್ವಿ, ಬಂದು ಆಕಳಿಸ್ಕೊಂಡು ಕೂತೀವಿ. ಹಂಗೆ ಮಾಡೋದು. ಯಾವತ್ತು ಕ್ಲೀನಾಗಿ, ಯಾವತ್ತು ನೀವು ಹೈಜೆನಿಕ್ ಮೊದಲು ಮೇಂಟೈನ್ ಮಾಡಬೇಕು. ಬಿಸ್ನೆಸ್ ಲೈನ್ದಾಗ ಹೋಗ್ಬೇಕಾಗ್ತಂದ್ರೆ ಕ್ಲಿನಿಕ್ ಹೈಜೆನಿಕ್ ನೀವು ಎಷ್ಟು ಮೇಂಟೈನ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಮುಂದೆ ಬಾಬಾ ಯೂನಿಟ್ ಏನೋ ಐತಿ. ಸ್ವಲ್ಪ ಯಾದಗಿರಿ ಯಾವ್ದಿರಲಿ ನಿಮ್ಮ ಹೆಸರು ಮಡ್ಲು. ನಿಮ್ಮ ಯಾದಗಿರಿಯಾಗ ಒಂದು ಕುರ್ಕುರಿ ಫ್ಯಾಕ್ಟ್ರಿ ಐತೆ. ಮತ್ತ ಬಳ್ಳಾರಿ ಅಂತ ಇದನ್ನ ಯಾವುದೋ ಒಂದು ತಾಲೂಕು ಐತೆ, ಅಲ್ಲಿ ಒಂದು ಕುರ್ಕುರಿ ಫ್ಯಾಕ್ಟ್ರಿ ಐತೆ. ಅಲ್ಲಿ ಅವ್ರ ಫ್ಯಾಕ್ಟ್ರಿ ಇದ್ರು ನನಗೆ ಕಳಿಸ್ತಾರೆ. ಅವ್ರು ಯಾಕೆ ಕಳಿಸ್ತಾರೆ ಹೇಳು? ಅವರು ದೊಡ್ಡ ಫ್ಯಾಕ್ಟ್ರಿಗಳ ಆದ್ರೆ ನನಗೆ ಕಳಿಸ್ತಾರೆ. ಅವ್ರು ಯಾಕೆ ಕಳಿಸ್ತಾರೋ? ಫ್ಯಾಕ್ಟ್ರಿ ನಂದು ಕುರ್ಕುರಿ ಫ್ಯಾಕ್ಟ್ರಿ ಇತ್ತು. ನಾ ಇದು ನಿಮ್ಗೆ ಹೇಳ್ಕೊತ ಇದನ್ನ ಡಿಸ್ಟರ್ಬ್ ಆಯ್ತು.
ಚಾಪಡಿ ಉದ್ಯೋಗ ಆದ ನಂತರ ಏನ್ ಮಾಡಿ ಈ ಟಾಯ್ಲೆಟ್ ಕ್ಲೀನರ್ ಮಾಡೋದು ಎಲ್ಲಾರು ಲಿಕ್ವಿಡ್ ಮಾಡ್ಯಾರ. ಎಲ್ಲ ಲಿಕ್ವಿಡ್ ಬಿಡ್ತೈತಿ ನಿಮಗೆ, ಹಾರ್ಪಿಕ ರಾಜನ ಅವು ಲಿಕ್ವಿಡ್ ಅದಾವ. ಬಟ್ ನಾ ಇದ್ದಿದ್ದ ತಯಾರು ಮಾಡಿದ್ದು ಪೇಸ್ಟ್ ತಯಾರು ಮಾಡಿದ್ವಿ. ಪೇಸ್ಟ್ ತಯಾರು ಮಾಡಿದ್ವಿ. ಈಗ ನಮ್ಮ ಹಲ್ತಿಕ್ಕೂ ಹೆಂಗ್ ಪೇಸ್ಟ್ ಬರ್ತದಲ್ಲ ಆ ಟೈಪ್ ಪೇಸ್ಟ್ ತಯಾರು ಮಾಡಿದ್ವಿ. ಸ್ವಂತ ನಾನು ತಯಾರು ಮಾಡಿದ್ವಿ ಪೇಸ್ಟ್. ಅದ್ರ ಫಾರ್ಮುಲಾ ಅಂತ ಇರ್ತೈತೆ. ಅದ್ರ ಫಾರ್ಮುಲಾ ಅದನ್ನ ಫಾರ್ಮುಲಾ ಹೇಳ್ಬೇಕು ಅಂತ ಮತ್ತೆ ನಿಮಗೆ ಭಾಳ ಟೈಮ್ ಹಿಡಿತೈತಿ. ಅದನ್ನ ಫಾರ್ಮುಲಾ ಇರ್ತೈತಿ. ಅವು ಫಾರ್ಮುಲಾ ಅದು ಕಲಿಬೇಕಾದ್ರೆ ಭಾಳ ಟೈಮ್ ಬೇಕು ನಿಮಗೆ. ಅದು ಪೇಸ್ಟ್ ತಯಾರು ಮಾಡಿದ್ವಿ. ಅದು ಪೇಸ್ಟ್ ಆದ ನಂತರ ಏನ್ ಮಾಡಿ ಕುರ್ಕುರಿ ಚಿಪ್ಸ್ ಬರ್ತದಲ್ಲ, ಅಂತದ್ ನಾನು ದೊಡ್ಡ ಫ್ಯಾಕ್ಟ್ರಿ ಮುರಿದಿ ಸ್ವಂತ ನಂದ ಫ್ಯಾಕ್ಟ್ರಿ ಇತ್ತು. ಎಲ್ಲ ಆಟೋಮೆಟಿಕ್ ಆಚೆ ಕಡೆ ಇಲ್ಲ, ಎಲ್ಲ ನನ್ನೆಲ್ಲ ತಯಾರಾಗ್ತಿತ್ತು. ಎಲ್ಲ ನನ್ನೆಲ್ಲ ತಯಾರಾಗಿ ನನ್ನೆಲ್ಲ ಪ್ಯಾಕಿಂಗ್ ಆಗಿ ನನ್ನಿಂದ ಮಾರ್ಕೆಟ್ ಹೋಲ್ಸೇಲ್ ಮಾರ್ಕೆಟ್ ಹೋಗ್ತಿತ್ತು. ರಿಟೇಲ್ ಕೊಡ್ತಿರ್ತಿಲ್ಲ, ಹೋಲ್ಸೇಲ್ ಮಾರ್ಕೆಟ್. ಚಿಪ್ಸ್ ನಾನು ಮತ್ತು ರಿಂಗ್ಸ್ ವಾಟರ್ ಟೈಪ್ ಕುರ್ಕುರಿ ಬರ್ತಾವ, ಟೊಮ್ಯಾಟೊ ಕ್ಯಾಚಪ್ ರಿಂಗ್ಸ್, ಮೊರೋ ರಿಂಗ್ಸ್, ಇಂಥ ಕುರ್ಕುರಿ ಏನೈತಿ ಅವು ಎಲ್ಲ ನನ್ನ ಫ್ಯಾಕ್ಟ್ರಿ ಹಾಕಿದ್ವಿ. ಇಲ್ಲ, ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ನನ್ನ ಒಬ್ಬಂದ ಬಂಡವಾಳ ನಾನು ಒಬ್ಬನ ಹಾಕಿದ್ದೆ ನನ್ನ ಫ್ಯಾಕ್ಟ್ರಿ. ನಂತರ ನನ್ನ ಕೈ ಕೆಳಗಡೆ ನಾನು ಬ್ಲೈಂಡ್ ಅವ್ರಲ್ಲ, ನಾನು ಬ್ಲೈಂಡ್ ಆಗಿದ್ದೆ ಅಂತ ನಾನು ಬ್ಲೈಂಡ್ ಆದ್ರೆ ನಾನು ಬ್ಲೈಂಡ್ ಇದ್ದು ನನ್ನ ಕೈ ಕೆಳಗೆ 6 ಮಂದಿ ಕೆಲಸಕ್ಕೆ ಅಲ್ಲಿತ್ತು. ನಾರ್ಮಲ್ ಇದ್ದವ್ರು ನನ್ನ ಫ್ಯಾಕ್ಟ್ರಿ ಬಿಡಾಡ್ ಎಂತಾರೆ ಹೇಳು. ಒಬ್ಬರು BPEd ಆದವ್ರೆ, ಸಾರಿ BSc B.Ed ಮತ್ತು MA ಆದವ್ರು ನನ್ನ ಫ್ಯಾಕ್ಟ್ರಿ ಬಿಡಿ ಹಾಕಿದ್ರು. ಯಾಕಂದ್ರೆ ಉದ್ಯಮಶೀಲ ವ್ಯಕ್ತಿ ಆಗಬೇಕಾದ್ರೆ ಅದ್ರ ಹಿಂದೆ ಅಂತ ಶಕ್ತಿ ಇರುತ್ತೈತೆ. ನಿಮ್ಮ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಇಲ್ಲ. ನಿಮ್ಮ ಕ್ವಾಲಿಫಿಕೇಶನ್ ನೀವು ಕಂಪಲ್ಸರಿ ಡಿಗ್ರಿನ ಮಾಡಬೇಕು, MA ಮಾಡಬೇಕು, PhD ಮಾಡಬೇಕು, ಇಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ನೀವು ಜಸ್ಟ್ 10ನೇ ಕಲೀರಿ. ಆದ್ರೆ ಅಲ್ಲಿ ಎಜುಕೇಶನ್ ಮಹತ್ವ ಇರಂಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ಮಹತ್ವ ಇರ್ತೈತಿ. ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನಕ್ಕೆ ಮಹತ್ವ ಇರ್ತೈತಿ. ಈಗ ನನಗೆ ಇಲ್ಲಿ ಬರೋದಕ್ಕಿಂತ ಮುಂಚಿತ, ಇಲ್ಲಿ ಬೆಳಗಾವಿ ಬರೋದಕ್ಕಿಂತ ಮುಂಚಿತ ಶುಕ್ರವಾರ ಬಂದ ಅದಕ್ಕಿಂತ ಮುಂಚಿತ ನಿಮ್ಮ ಬೆಳಗಾವಿ ಫೋನ್ ಹಚ್ಚಿದ್ದಾನೆ. ಸರ್ ಇಮಿಡಿಯೇಟ್ಲಿ ನೀವು ಬೆಳಗಾವಿಗೆ ಬರ್ರಿ, ನಾನು ನಿಮಗೆ ತಗೊಂಡು ನನ್ನ ಫ್ಯಾಕ್ಟ್ರಿ ಒಂದು ಸ್ವಲ್ಪ ಪ್ರಾಬ್ಲಮ್ ಕೊಡೋದಕ್ಕೆ ಆ ಫ್ಯಾಕ್ಟ್ರಿ ಮುಂದುವರ್ಸಕ್ಕೆ ಬಯಲಿರ್ತಾನೆ. ಯಾಕೆ ಕಡಿತಾರ ನಾವು ಬ್ಲೈಂಡ್ ಅದ, ನನಗೆ ಯಾಕೆ ಕಡಿಬೇಕು? ಅವ್ನು ನಾರ್ಮಲ್ ಅದಾನ, ಅವ್ನು ನಾರ್ಮಲ್ ಅದ, ಅವ್ನ ಕಡೆ ದುಡ್ಡು ಐತಿ, ನನಗೆ ಯಾಕೆ ಕಡಿಬೇಕು? ನಾವು ನನ್ನ ಕಡೆ ಇರ್ತಕ್ಕಂಥ ಟೆಕ್ನಿಕಲ್, ನನ್ನ ಕಡೆ ಇರ್ತಕ್ಕಂಥ ನಾಲೆಜ್ ಇದನ್ನ ನೋಡ್ಕೊಂಡು ಅವು ಕಡಿತಾನೆ. ನೀವು ನಾಲೆಜ್ ಪಡೆದಂತೆ ನಂದೇನ ಹಂಗೆ ಹೇಳಂಗಿಲ್ಲ. ಒಂದ್ಸಲ ಇಲ್ಲಿಂದ ಹೋಗಿ ಅಲ್ಲಿ ವಿಸಿಟ್ ಮಾಡ್ಕೊಂಡಿರ್ತೀವಿ. ಹೋಗಿ ವಿಸಿಟ್ ಮಾಡಿ ಅಂದ್ರೆ ಆ ಮಸೀದಿ ಚಾಲು ಮಾಡಿ ಬಟ್ಟೆ ಹೊಡೆದಿ ಏನು ಪ್ರಾಬ್ಲಮ್ ಆಗ್ತೈತೆ ಅನ್ನೋ ನಾವು ಮಸೀದಿ ಸ್ಟಾರ್ಟ್ ಆದ ತಕ್ಷಣ ಇದ ಪ್ರಾಬ್ಲಮ್ ಐತಿ, ಇಲ್ಲೇ ಇದ್ರ ಸೊಲ್ಯೂಷನ್ ಇದ ಅಂತ ಹೇಳ್ತೀನಿ ನಾನು. ಮತ್ತು ನಾನು ಟೆಕ್ನಿಕಲ್ ಪರ್ಸನ್ ಅಲ್ಲ. ಟೆಕ್ನಿಕಲ್ ನಾ ಇಲ್ಲಿ ಇದನ್ನ ITI ಓದೈತಿ, ಡಿಪ್ಲೊಮಾ ಓದೈತಿ, ಅದು ಏನಿಲ್ಲ. ನನ್ನ ಕ್ವಾಲಿಫಿಕೇಶನ್ ಜಸ್ಟ್ PUC ಅಷ್ಟೇ ಆಗಿತ್ತು ನಂದು. ಬಟ್ ಕುರ್ಕುರಿ ಫ್ಯಾಕ್ಟ್ರಿ ಚಾಲೋದ್ರಿಂದ ಬಟ್ಟೆನ ಹೊಡೆದ ತಕ್ಷಣ ಏನು ಮ್ಯಾಗಿಂತ ಕನ್ವರ್ಟ್ ಮಾಡಿದಂತ ಈಗ ಬರ್ತೈತಿಲ್ಲ, ಬಂದ ತಕ್ಷಣ ನಾ ಹೇಳ್ತೀನಿ ಇದ ಫಾಲ್ಟ್ ಐತಿ, ಇದನ್ನ ತೀರಿ ಇದನ್ನ ಹಾಕ್ತಿರ್ತಾನೆ. ಅದ್ರ ಸಲುವಾಗಿ ಏನೈತಿ, ನೀವು ಅಂತ ಜ್ಞಾನ ಬಯಸ್ಕೋಬೇಕು. ಮತ್ತು ಅಂತ ಜ್ಞಾನ ಪಡಿಬೇಕಾಗ್ತಂದ್ರೆ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು, ಫ್ರೆಶ್ ಅಪ್. ಯಾವತ್ತು ಹಾಸ್ಯ ನೀವು ನಿದ್ದೆ ಹೆಚ್ಚಾಗ್ತದ, ನಿದ್ದೆ ಹೆಚ್ಚಾಗ್ತದೆ ಅಲ್ಲೇ ಹಾಸ್ಯ ಓಡಾಡಬಾರ್ದು. ಫಸ್ಟ್ ಆಫ್ ಆಲ್ ಹಾಸ್ಯ ಓಡಾಡ್ಕೊಂತ ಇರಬಾರ್ದು. ನೀವು ಯಾವತ್ತು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗೋದು. DLS ಡೈಲಿ ಸ್ಕಿಲ್ ಏನಿರ್ತದೆ ನಿಮಗೆ ಅದೆಲ್ಲ ಕ್ಲೀನ್ ಮಾಡಿ ಬಂದು ಒಂದು ಮಿನಿಮಮ್ ಒಂದು ಅರ್ಧ ತಾಸಲ್ಲಿ ಧ್ಯಾನದೊಳಗೆ ಮಾಡಬೇಕು. ನಿಮ್ಮ ಮನೆಯವರಾಗಲಿ ನೀವು ಯಾವ್ದ್ರ ಬಗ್ಗೆ ಧ್ಯಾನ ಮಾಡ್ತೀರಿ ಮಾಡ್ರಿ. ಶ್ವಾಸೋಚ್ಛ್ವಾಸ ಹೆಂಗ ಫುಲ್ ಶ್ವಾಸ ಜಗ್ ಹಿಡಿಯೋದು, ನಿಧಾನವಾಗಿ ಬಿಡೋದು, ಜಗ್ ಹಿಡಿಯೋದು, ನಿಧಾನವಾಗಿ ಬಿಡೋದು. ಇದರಿಂದ ಏನಾಗ್ತದೆ ಗೊತ್ತೈತಿ, ನಿಮ್ಮ ಮೆದುಳಿನ ನಡವಳಿಕೆ ಇರ್ತಾರಲ್ಲ ಅದ್ರದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಾಕತ್ತೈತೆ. ಅದು
ಜಾಸ್ತಿ ಆಗಕ್ಕೈತಂದ್ರೆ ನಮ್ಮ ಮಿದುಳಿನಲ್ಲಿ ಇರ್ತಕ್ಕಂಥ ಕಲ್ಮಶ. ಈಗ ಬೆಳಿಗ್ಗೆ ಎದ್ದ ತಕ್ಷಣ 2 ಜನಪದ ಕೇಳ್ತಿರ್ತೀರಿ, 2 ಭಜನಾ ಪದ ಕೇಳ್ತಿರ್ತೀರಿ, 2 ಡಿಸ್ಕೋ ಕೇಳ್ತಿರ್ತೀರಿ. ಅದು ಕೇಳೋದನ್ನ ಅದೆಲ್ಲ ಕಲ್ಮಶ ಗೊತ್ತಿರ್ತೈತಲ್ಲ, ಅದೆಲ್ಲ ಹೊರಗಡೆ ಹಾಕಬೇಕಾಗಿರ್ತದೆ. ನಾವು ಶ್ವಾಸೋಚ್ಛ್ವಾಸ ನಾ ಎಷ್ಟು ಜಾಸ್ತಿ ಹೇಳ್ತೀನಿ ನೋಡ್ರಿ. ಈಗ ಬೇಕು ನಾನು ಇನ್ನೂ ಹೇಳ್ತೀನಿ. 45 ಸೆಕೆಂಡ್ ಇರ್ತಾರೆ ಈಗ. ಇನ್ನೂ ಹೇಳ್ತೀನಿ. ನಾ ಈಗ ನಿಮಗೆ ಹೇಳೋ ಸಲುವಾಗಿ ಮತ್ತೆ ಕ್ಲಾಸ್ ಇದಾಕೈತ ಬಿಟ್ಟು ಹಂಗೆ ನಿಮ್ಗೆ ಆದಷ್ಟು ಎಷ್ಟು ವೇಟ್ ಆಕೈತಿಲ್ಲ ಅಷ್ಟು ಗಟ್ಟಿಯಾಗಿ ಹಿಡಿಬೇಕು. ಅದು ಹಿಡಿಯೋದ್ರಿಂದ ಏನಾಕೈತೆ ಗೊತ್ತೈತೆ, ನಿಮ್ಮ ಮಿದುಳಿನ ನಡಗಳು ಒಂದೊಂದು ಆಕ್ಟಿವೇಟ್ ಆಗ್ತಿರ್ತಾವ. ಆಕ್ಟಿವೇಟ್ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಕತ್ತೆ. ಅತ್ತಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಕತ್ತೆ. ಆಗಕೈತೆ ಒಳ್ಳೆ ಆಟಾಗ ಏನ್ ಮಾಡಿದ್ರು ಕಟ್ಟು ಒಳ್ಳೆ ವಿಚಾರ ಮಾಡಬೇಕು. ಏನ್ ನನ್ನ ಜೀವನ ಏನು ಮಾಡಬೇಕು, ನಾನು 4 ಮಂದಿಗೆ ಕೆಲಸ ಕೊಡುವಾಗ ಆಗಬೇಕು ಅಥವಾ 4 ಮಂದಿ ನನಗೆ ಹೋಗಿ ದುಡಿಬೇಕು, ಡಿಸೈಡ್ ಮಾಡ್ಕೋಬೇಕು. 4 ಮಂದಿಗಳು ದುಡಿಯೋದ್ರಿಂದ ನನಗೆ ಎಷ್ಟು ಬೆನಿಫಿಟ್ ಐತಿ, 4 ಮಂದಿಗೆ ಕೆಲಸ ನಾನು ಕೊಡೋದ್ರಿಂದ ನನಗೆ ಎಷ್ಟು ಬೆನಿಫಿಟ್ ಐತಿ. ಯಾವತ್ತೂ ಇದರಲ್ಲಿ ಸ್ವಾರ್ಥಿ ಆಗಿರ್ಬೇಕು. ಬಿಸ್ನೆಸ್ದಾಗ ಹೇಳಿದ್ರೆ ಸ್ವಾರ್ಥಿ ಆಗಿರ್ಬೇಕು. ಎತ್ತರ ಪರವಾಗಿ ಸ್ವಾರ್ಥಿ ಅಂತಂದ್ರೆ ನಾ ಇನ್ನೂ ಅವನಿಗಿಂತ ಶಶಿ ಜಾಸ್ತಿ ದುಡಿಯಾಕ್ತಾನಂದ್ರೆ ಶಶಿಗಿಂತ ಜಾಸ್ತಿ ಮತ್ತು ಬಾಜಿಕೆ ಸ್ಟೂಡೆಂಟ್ಸ್ ಜಾಸ್ತಿ, ನಾ ಅವನಿಗಿಂತ ಜಾಸ್ತಿ ಮಾಡ್ಬೇಕು. ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ನಾನು ಜಾಸ್ತಿ ಮಾಡ್ಬೇಕು. ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ನನಗಿಂತ ಜಾಸ್ತಿ ಇನ್ನೊಬ್ಬ ಯಾರಿದ್ರೆ ಇನ್ನೊಬ್ಬ ಮಾಡ್ಬೇಕಂತ ಇದರಲ್ಲಿ ಸ್ವಾರ್ಥ ಭಾವನೆ ಏನ್ರಿ ಹೊರತಾಗಿ ಸ್ವಾರ್ಥ ಭಾವನೆ ಅವ್ನು ಹೊಡೆಯೋದು ಇವ್ನು ಹೊಡೆಯೋದು, ಅವನ ಜೊತೆ ಟೀಕೆ ಇವನ್ ಜೊತೆ ಟಿಪ್ಪಣಿ ಇದು ಒಟ್ಟು ಮಾಡಕ್ ಹೋಗ್ಬೇಡ. ಅವ್ನು ಏನ್ ಮಾಡ್ತಾನ ಮಾಡ್ಬಿಡ ಹೋಗ್ರಿ. ಅವನ ಜೊತೆ ದ್ವೇಷ ಯಾವತ್ತೂ ಬೆಳೆಸಕ್ ಹೋಗ್ಬೇಡ. ಉದ್ಯಮಿ ಆಗ್ಬೇಕಾದ್ರೆ ಯಾರ ಜೊತೆ ದ್ವೇಷ ಬೆಳೆಸ್ಬೇಡ. ನೀವ್ ಮಾಡತ್ತಿದ್ರ ಮಾಡ್ಬೇಡ. ಅವ್ನು ಮಾಡೋದ್ರಾಗ ಹೋಗೋಣ, ಅವ್ನು ನಿನ್ನ ಜೊತೆ ದ್ವೇಷ ಮಾಡೋದ್ರ ಅಲ್ಲೇ ಹಿಂದುಳಿತಾನು. ಅವ್ನು ವಿಚಾರ ಬಿಟ್ಟು ಮುಂದೆ ಹೊಂಟಿರ್ತೇವೆ. ನೀವು ಸೈಡ್ ಲೈನ್ ಆಗಿ ನೀವು ಮುಂದಾಗಿ ಹೋಗ್ತೀರಿ. ಹಂಗಾಗಿ ಏನಿದೆ ಅದು ಕೆಟ್ಟ ವಿಚಾರ ಬಿಟ್ಬಿಡೋದು. ಶ್ವಾಸೋಚ್ಛ್ವಾಸ ಮಾಡೋದು, ಶ್ವಾಸೋಚ್ಛ್ವಾಸ ಮಾಡಿ ಒಳ್ಳೆ ವಿಚಾರಗಳನ್ನ ಇದು ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಏನೈತಿ ಒಳ್ಳೆ ವಿಚಾರ ಬರ್ತವೆ. ಒಂದು ಪ್ರಾಣಿ ಬರ್ತವೆ. ಈ ಪ್ರಾಣಿ ಬಗ್ಗೆ ಯಾರ ಜೊತೆ ಎಂಥ ವ್ಯಕ್ತಿ ದೋಸ್ತಿ ಮಾಡಬೇಕು. ನಿಮಗಿಂತ ಸಣ್ಣವ ಇರಲಿ, ನಿಮ್ಗಿಂತ ದೊಡ್ಡವ ಇರಲಿ, ನಿಮ್ಗಿಂತ ಸಣ್ಣ ಇರಲಿ, ನಿಮ್ಗಿಂತ ದೊಡ್ಡವ ಇರಲಿ, ಅದು ಏನು ಬೆಳಂಗಿಲ್ಲ ಉದ್ಯೋಗದಾಗ. ಯಾವ ನಮ್ಗಿಂತ ಸಣ್ಣ ಅದಾನು ಅವನ ಕಡೆ ಜ್ಞಾನ ಇಲ್ಲ, ನನಗಿಂತ ದೊಡ್ಡ ಅದಾನು ಅವನ ಕಡೆ ಜ್ಞಾನ ಭಾಳ ಐತಿ, ಇದು ಏನಿಲ್ಲ. ಈಗ ನನಗೆ ಈಗ ಯಾರು ನಿಮ್ಮ ಹತ್ರ ಲಾಸ್ಟ್ ಸಣ್ಣ ಹುಡುಗಂದ್ರೆ ಯಾರ ಸಮರ್ಥ ಕಡೆ ಅಂತ ಜ್ಞಾನ ಇತ್ತಂದ್ರೆ ಸಮರ್ಥನ ನನ್ನ ಮಕ್ಕಳ ವಯಸ್ಸಿನ ಬಿಡ ಅವನ ಕಡೆ ಕೇಳೋಂಗಿರ್ತ ಅಣ್ಣಾಗಿನ್ನ. ಈಗ ಸಮರ್ಥನ ವಯಸ್ಸಿನ ನನ್ನ ಮಕ್ಕಳ ಸಮರ್ಥನ ವಯಸ್ಸಿನ ಆ ವಯಸ್ಸಿನ ನನ್ನ ಮಕ್ಕಳ ಆದ್ರ ಅವನ ಜ್ಞಾನ ಇತ್ತಂದ್ರೆ ಅದನ್ನ ಏಜ್ ನೋಡ್ಬಾರ್ದು. ಯಾವತ್ತು ಅವ್ನ ಏಜ್ ನೋಡಿ ಅವ್ನ ಅಷ್ಟೇ ಸಣ್ಣ ಅವನ ಕಡೆ ಜ್ಞಾನ ಏನೈತಿ ಬಿಡ, ನಾ ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಇಂದಾಗ ಯಾವತ್ತೂ ಇದು ತೆಗೆಯಾಗಿರ್ಬೇಕು. ಇಂಡಸ್ಟ್ರಿಯಲ್ ನಮ್ಗೆ ಸಣ್ಣ ಇಡ್ಲಿ ದೊಡ್ಡ ಹೋಗಿ ಕೇಳೋದು. ಅವ್ನು ಒಂದ್ಸಲ ಫ್ರೀ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಹೋಗೋದು ಫ್ರೀ ಇಲ್ಲ ಅಂದ್ರೆ ಥರ್ಡ್ ಟೈಮ್ ಏನು ಮಾಡ್ತಾನೆ ಗೊತ್ತೈತೆ, ಇಷ್ಟು ಸಾರಿ ಮಾಡತ್ತಾನ ಏನು ಮಾಡಿ ಕೇಳೋಣಪ್ಪ ಅಂತಾನೆ. ಅವ್ನು ಏನು ಕೇಳ್ತಾನೆ ಇಲ್ಲ ನಿಮ್ಮ ಬಗ್ಗೆ ಹಿಂಗೆ ಯಾರ ಕಡೆ ಜ್ಞಾನ ಪಡ್ಯಾಕ್ ಹೋಗ್ತಿರ್ಲ ನೀವು ಇದ್ದಂತ ಚೆನ್ನಾಗಿರ್ಬೇಡ. ಯಾರ ಕಡೆ ಜ್ಞಾನ ಪಡ್ಯಾಕ್ ಹೋಗ್ತೀರಿ ಅವ್ರ ಪ್ರಶಂಸೆ ಮಾಡ್ಬೇಕು. ಯಾವತ್ತು ಅವ್ರ ಪ್ರಶಂಸೆ ಮಾಡ್ಬೇಕು. ಇಲ್ಲ ಸರ್ ನಿಮ್ಮ ಬಗ್ಗೆ ನಾ ಇಲ್ಲಿ ಕೇಳ್ಪಟ್ನಿ, ನೀವು ಇಂಥ ಸಾಧನೆ ಮಾಡ್ರಿ, ಇಂಥ ಸಾಧನೆ ಮಾಡ್ರಿ, ಈ ಸಾಧನೆ ನನಗೆ ಭಾಳ ನನಗೆ ಮನಸ್ಸಿಗೆ ಇದು ನಾಕು, ಅದ್ರ ಸಲುವಾಗಿ ಸರ್ ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಬೇಕಂತ ಬಂದೀನಿ ಅಂತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೆ ಕಾಮೆಂಟ್ ಕೊಡ್ತಾರೆ. ಅವೇನು ನನ್ನ ಬಗ್ಗೆ ಇಷ್ಟು ತಿಳ್ಕೊಂಡಪ್ಪ ಇವ್ರಿಗೆ ಏನಾದ್ರೂ ಒಳ್ಳೆ ಜ್ಞಾನ ಕೊಡ್ಬೇಕು.
ಅತ್ತನ ಅವ್ನ ಮೈಂಡ್ನಾಗ ಅವ್ನು ಯಾವತ್ತೂ ನಿಮಗೆ ಕೆಟ್ಟ ಜ್ಞಾನ ಕೊಡಂಗಿಲ್ಲ, ನಿಮಗೆ ಒಳ್ಳೆ ಜ್ಞಾನ ಕೊಡ್ತಾನೆ. ಈಗ ನನಗೆ ಇದು ನಿಮಗೆ ಹೇಳ್ಬೇಕಂದ್ರೆ ಇದು ನಿಮಗೆ ಜ್ಞಾನ ಕೊಟ್ಟರೆ ನೀವು ಎಲ್ಲ ಕಳಕ್ಕೆ ನನ್ನ ಕಾಂಪಿಟೇಟರ್ ಹಾಕಿರುತ್ತೆ ಅನ್ನೋದು ಭಾವನೆ ನಂದು ಒಟ್ಟೆ ಇದೆ. ನಿಮಗೆ ಎಷ್ಟು ಜ್ಞಾನ ಕೊಡ್ತದಲ್ಲ ಅಷ್ಟು ನನ್ನ ಮೆಂಟಲ್ ಇಂಪ್ರೂವ್ಮೆಂಟ್ ಆಗ್ತೈತಿ, ನನ್ನ ಮೆಂಟಾಲಿಟಿ ಮತ್ತು ಡೆವಲಪ್ ಆಗ್ತೈತಿ. ಅದ್ರ ಸಲುವಾಗಿ ನನ್ನ ಕಡೆ ಎಷ್ಟೋ ಮಂದಿ ಬರ್ತಾರೆ ನನಗಂತಿರ್ತ ನನ್ನ ಫ್ರೆಂಡ್ಸ್ ಒಳಗೆ ಇಸ್ ಮಾಡಿ ಯಾಕೆ ಸುಮ್ಮನೆ ಅವ್ರ ಎಲ್ಲ ಬಿಸ್ನೆಸ್ ಬಗ್ಗೆ ಯಾಕೆ ಹೇಳ್ಕೊತ್ಕೊಂಡಿರ್ತೀವಿ, ಸುಮ್ಮನೆ ಹೇಳ್ಕೊತ್ಕೊಂಡ್ರೆ ಈ ಜನ್ಮಾನ ಕೆಟ್ಟೈತಿ ಅಂತಂತಾರೆ. ಜನ್ಮಾನ ಕೆಟ್ಟಿಲ್ಲ, ನಾವು ಕೆಟ್ಟ ಇದ್ದೀವಿ. ಯಾವುದು ಜನ್ಮಾನ ಈ ಲೋಕ ಯಾವುದು ಕೆಟ್ಟಿಲ್ಲ, ಅದು ಹೊಡೆಸ್ ಹಿಡಿಸಿದಾಗ ಯಾವ್ದು ನಾವೇ ಹೊಡೆಸ್ ಹಿಡಿಸಿದ್ವಿ. ಬಿಡ್ತಂತಲ್ಲ, ನಾವು ಹೊಡೆಸಿಡಿಸಿದ್ವಿ, ನಾವು ಹೊಡೆಸ್ ಹಿಡಿಸಿ ಈಗ ಕೆಟ್ಟೈತಪ್ಪ, ಇವ ಶಶಾಂಕ್ ಕೆಟ್ಟವ, ಸಮರ್ಥ ಕೆಟ್ಟವ, ನಂತರ ಸೂರಜ್ ಕೆಟ್ಟವ ಅಂತಂದ್ರೆ ಯಾರು ಕೆಟ್ಟವರಿಲ್ಲ. ನೀವು ಇನ್ನ ಪ್ಯೂರ್ ಹಾಲಿದ್ದಾನೆ, ನೀವು ಇನ್ನ ಪ್ಯೂರ್ ಹಾಲಿದ್ದಾನೆ. ನೀವು ಹಾಲಿನ್ಯಾಗ ಉಪ್ಪು ಹಾಕಿದ್ರೆ ಅದು ಕೆಡ್ತೈತಿ, ಉಪ್ಪು ಹಾಕಿದ್ರೆ ಕೆಡ್ತೈತಿ, ಹೊರತಾಗಿ ಹಾಲು ಕೆಡಂಗಿಲ್ಲ. ನಾವು ಏನಾದ್ರು ಮಾಡಿದಾಗೆ ಕೆಡೋದಿಲ್ಲ ಹಾಲು. ಏನು ತನ್ನಿಂದ ತಾನೇ ಬ್ಯಾಡ ಹಾಕೋಪ ಇವ್ ಕೆಟ್ಟ ಮನುಷ್ಯ ಅದ ಅಂತ ಹಾಲು ಕೆಡ್ತೈತೆ. ನಾವು ಏನಾದ್ರು ಮಾಡಿದಾಗೆ ಕೆಡೋದಲ್ಲ ಹಾಲು. ಅದರ ಸಲುವಾಗಿ ಏನಕ್ಕೆ ಯಾವುದು ಯಾವ ಬಗ್ಗೆ ಹೇಳಿ ಅವನಿಗೆ ಅವನ ಜೊತೆಗೆ ಅವ್ನು ಹೊಂದಾಕಾಗಲಿಲ್ಲ. ಅವ್ನು ಇವ್ ಕೆಟ್ಟವನ, ಸಮಳ ಕೆಟ್ಟವನ ಅಂತಂದ್ರೆ ಈಗ ಸೂರಜ್ ಹೇಳಿದೆ, ಸೂರಜ್ಗೆ ಸಮಳಕ್ಕೆ ಆಗಿ ಬಿಡಂಗಿಲ್ಲ, ಅದನ್ನ ಬಿಟ್ಬಿಡೋದು. ಸಮರ್ಥ ನನ್ನ ಜೊತೆ ಹೆಂಗದಾನ, ಸೂರಜ್ ನನ್ನ ಜೊತೆ ಹೆಂಗದಾನ ಅದನ್ನ ನೋಡ್ಕೋಬೇಕು. ಬಿಸ್ನೆಸ್ದಾಗ ಫಸ್ಟ್ ಇದನ್ನ ತಲೆ ಇಟ್ಕೋಬೇಕು. ಯಾವ ಹೇಳ ಅವ್ನು ಕೆಟ್ಟವನ ಅನ್ಪ, ಅವನ ಜೊತೆ ಏನ್ ದೋಸ್ತಿ ಮಾಡ್ತೀವಿ ಬಿಡು, ಅವ್ನು ಭಾಳ ಕೆಟ್ಟವನ, ಹಿಂಗೆ ನನ್ನ ಜೊತೆ ಭಾಳ ಆಗ್ಯಾವ. ಯಾವ ಜೊತೆ ನನಗೆ ಹೋಗಬೇಡಂತ ನನ್ನ ಫ್ರೆಂಡ್ಸ್ ಸರ್ಕಲ್ ನಮ್ಮ ಮನ್ಯಾಗ ಹೇಳ್ತಿದ್ರಲ್ಲ, ನಾ ಅಂಥವ್ರ ದೋಸ್ತಿ ಅವ್ರ ಬಗ್ಗೆ ಸ್ಟಡಿ ಮತ್ತು ಡೈರೆಕ್ಟ್ ಹೋಗಿ ನೀ ನನ್ನ ದೋಸ್ತ ಅಂತ ತೆಗಿ ಹಿಡಿಯೋದಿಲ್ಲ. ಯಾವತ್ತೂ ಅವನ ಬಗ್ಗೆ ಸ್ಟಡಿ ಮಾಡೋದು, ಸೈಡ್ ಲೈನ್ ಅಂತ ಇದು ಸ್ಟಡಿ ಮಾಡೋದು. ಇವ್ ಹೆಂಗ ಏನ ಮತ್ತು ನೋಡಿ, ಎಲ್ಲರೂ ಕೆಟ್ಟ ಕಮೆಂಟೇ ಕೊಡೋರು ಏನಾಗಿಲ್ಲ, ಒಳ್ಳೇದು ಕೊಡ್ತಾರೆ, ಕೆಟ್ಟು ಕೊಡ್ತಾರೆ. ಅದ್ರಾಗ ಕೆಟ್ಟ ಎಷ್ಟು ಕಮೆಂಟ್ ಬಂದು, ಒಳ್ಳೆ ಕಾಮೆಂಟ್ ಎಷ್ಟು ಬಂದು, ಅದನ್ನ ನಾವು ಮೊದಲು ಅಬ್ಸರ್ವ್ ಮಾಡ್ಬೇಕು. ಎಷ್ಟು ಒಳ್ಳೆ ಕಾಮೆಂಟ್ ಬಂದು, ಎಷ್ಟು ಕೆಟ್ಟ ಬಂತು, ಅದನ್ನ ಎರಡು ಕೂಡ ಕ್ಯಾಲ್ಕುಲೇಟ್ ಮಾಡಿ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡ್ಬೇಕಂದ್ರೆ ಇವನು ಒಳ್ಳೆ ಕಾಮೆಂಟ್ ಕೊಡೋನು ಅಥವಾ ಮತ್ತು ಸೀಕ್ರೆಟ್ ಇಟ್ಟಿರ್ತಾನೆ, 5 ಸ್ಟಾರ್ ಕೊಟ್ಬಿಡ್ತಾನೆ, ಬಿಟ್ಟಿರ್ತಾನೆ. 5 ಸ್ಟಾರ್ ಕೊಟ್ಟರೆ ಒಳ್ಳೆ ಆಗ್ತಿಲ್ಲ, ಅವ್ನು ಕೆಳಗಡೆ ಬಳಿಬೇಕು. ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಗುಡ್ ಎಷ್ಟು ಮಂದಿ ಬರ್ತಾರೆ, ವೆರಿ ಗುಡ್ ಎಷ್ಟು ಬರ್ತಾರೆ, ಎಕ್ಸಲೆಂಟ್ ಎಷ್ಟು ಮಂದಿ ಬರ್ತಾರೆ. ಬಿಡ್ಬೇಕಾಗ್ತದೆ ನಿಮಗೆ. ನಾ ಹೇಳೋದನ್ನ ಸ್ವಲ್ಪ ತಿಳಿಯಾಗ ಬಿಟ್ಟೈತೆ. ನಿಮಗೆ ಏನೇನು ಡೌಟ್ ಇರ್ತದೆ ಹೇಳಿ. ಹಾಗಾಗಿ ಸೂರಜ ಶ್ರೇಷ್ಠ ಯಾರ್ಯಾರು ನೋಡ್ರಿ ಬಿಡ್ತಾಗ್ತದೆ. ಅಲ್ಲಿ ಏನ್ ಮಾಡ್ಬೇಕು, ಗುಡ್, ವೆರಿ ಗುಡ್, ಎಕ್ಸಲೆಂಟ್. 5 ಸ್ಟಾರ್ ಕೊಟ್ಟು ಬಿಟ್ರೆ ಒಳ್ಳೆಯವಲ್ಲ. ಈಗ ನಾನು ನೀವು ಎಲ್ಲರೂ ಒಳ್ಳೆಯವರಂತ ದಡ 5 ಸ್ಟಾರ್ ಕೊಟ್ಬಿಟ್ರೆ ನೀವೆಲ್ಲರೂ ಒಳ್ಳೆಯವರಲ್ಲ. ನೀವು ಇದ್ದಿದ್ದು ನಮ್ಮ ಟೀಚ್ ಮಾಡೋರು ಬಂದಾರೆ ನಾಮದಾಸರ ಒಳ್ಳೆಯವರಂತ 5 ಸ್ಟಾರ್ ಕೊಟ್ಟು ಬಿಟ್ರೆ ಒಳ್ಳೆಯವರಲ್ಲ. ನಮ್ಮಂತವ್ರಿಗೆ ಏನು ಫಿಲ್ಟರ್ ಮಾಡ್ತೀವಿ ಗೊತ್ತೆ, ನಾವು ಫಿಲ್ಟರ್ ಮಾಡೋದಿತ್ತಂದ್ರೆ ಏನು ಮಾಡ್ತೀವಿ ಗೊತ್ತೆ, ಅವ್ನು ಗುಡ್ ಎಷ್ಟು ಬಂದವು, ವೆರಿ ಗುಡ್ ಎಷ್ಟು ಬಂದವು, ಎಕ್ಸಲೆಂಟ್ ಎಷ್ಟು ಬಂದವು, ಅದನ್ನ ನೋಡಿ ಚೆಕ್ ಮಾಡು. ಅದನ್ನ ಚೆಕ್ ಮಾಡೋದು ನಂತರ ಎಕ್ಸಲೆಂಟ್ ಇಷ್ಟು ಬಂದವು, ಆಯ್ತು ಇವ್ ಒಳ್ಳೆಯವಾದನು, ಇಷ್ಟು ಮಂದಿ ಕೆಟ್ಟ ಇರುವಾಗ ಆದ್ರೆ ಇವನಲ್ಲಿ ಹೋದ್ರೆ ಏನೋ ನನಗೆ ಜ್ಞಾನ ಸಿಗ್ತೈತಿ ಅಂತ ಅವಾಗ ನೀವು ಹಳ್ಳಿಯ ದೋಸ್ತಿ ಬೆಳೆಸಿದ್ರೆ. ಮಂದಿ ಅವ ಹೇಳ್ದ ಇಂಥವ ತಂದ ತಕ್ಷಣ ಒಂದು 2 ಮಂದಿ ಮಾತು ಕೇಳಿ ಅವ್ನ ದೋಸ್ತಿ ಯಾವಾಗ ಕೂಡ ಹಾಕೋಬೇಡ. ಉದ್ಯೋಗದಾಗ ನಿಮ್ಮ ಕಾಂಪಿಟೇಟರ್ ಇರ್ಲಿ, ನಿಮ್ಮ ಕಾಂಪಿಟೇಟರ್ ಇರ್ಲಿ, ಅವ ಸೇಮ್ ಉದ್ಯೋಗ ಮಾಡಲಿ. ಈಗ ನೀವು ನಾಳೆಗೆ ನಮ್ಮ ಹತ್ರ ಯಾವುದೋ ಒಂದು ನಾವು ಮಾಡ್ತಕ್ಕಂಥ ಬಿಸ್ನೆಸ್ ನೀವು ಮಾಡ್ಬೇಕು, ನೀವು ನನ್ನ ಕಾಂಪಿಟೇಟರ್ ಇರ್ರಿ, ಆದ್ರೂ ನಾನು ತಯಾರು ತಗೊಳ್ಳಂಗಿಲ್ಲ. ಯಾಕಂತ ಮಾರ್ಕೆಟ್ ಭಾಳ ದೊಡ್ಡದೈತದೆ ಜಗತ್ತ. ನಾವು ಎಷ್ಟು ಸಾಕೋತ್ ಹೋಗ್ತೀವಿ ಅಷ್ಟು ಸಾಗಿದಷ್ಟು ಅಡಾಗ್ಲೈತದೆ ಜಗತ್ತು. ನಮ್ಮ ರೂರಲ್ ಏರಿಯಾ ಆಗಲಿ ಮತ್ತು Tier 1 ಸಿಟಿ ಆಗಲಿ, Tier 2 ಸಿಟಿ, ನಂತರ ಅವ್ನು Tier 1 ಸಿಟಿ ಒಳಗೆ ಮಾಡ್ತಾನೆ ಮಾಡಲಿ. Tier 2 ಸಿಟಿ, Tier 2 ಸಿಟಿ ಅಂದರೆ ತಾಲೂಕು ಪ್ಲೇಸ್. ನಾವು ತಾಲೂಕು ಪ್ಲೇಸಿಗೆ ಹೋಗಿಲ್ಲ, ಅವ್ನು ತಾಲೂಕು ಪ್ಲೇಸಿಗೆ ಬಂದ
ನಾವು ಟಿಯರ್ 1 ಸಿಟಿ ಹೋಗೋಣ ಜಿಲ್ಲಾ ಪ್ಲೇಸ್ ಜಿಲ್ಲಾ ಪ್ಲೇಸ್ ಅದು ಜಿಲ್ಲಾ ಪ್ಲೇಸ್ ರಾಜ್ಯದಾದ್ಯಂತ ಹಿಂಗೆ ಬರ್ತದೆ ಪ್ರತಿ ಒಂದು ಜಿಲ್ಲೆಗಳು ಬರ್ತೈತೆ ಅದು ಟಿಯರ್ 1 ಇಟ್ಟು ಹಾಗೆ ಇಟ್ಟು ಮಾಡಿ ನಾವು ಇಟ್ಟು ಅವನು ಬಂದ ನಮ್ಮ ಹಿಂದೆ ಬೆನ್ನಟ್ಟಿ ಅವನು ಬಂದ ಮುಂದೆ ಏನು ಮಾಡೋದು ಅಂತರ್ರಾಜ್ಯಗಳು ಹೋಗೋದು ಅಂತರ್ರಾಜ್ಯಗಳು ಹೋದ್ರೆ ನಮ್ಮ ದೇಶದಲ್ಲಿ 30 ರಾಜ್ಯಗಳು ಇದ್ರೂ ಎಲ್ಲಾ ರಾಜ್ಯದಾಗ ನಾವು ತಿರಸ್ಕಾರ ಆಗ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಒಂದಿಲ್ಲ ಒಂದು ರಾಜ್ಯದಾಗ ನಡೆಯುತ್ತೆ ಒಂದಿಲ್ಲ ಒಂದು. ಈಗ ಚಂದನ್ ಪೌಡರ್ ಬಿಡ್ತೈತಿ ನೀವು ಸ್ಯಾಂಡಲ್ವುಡ್ ಮೈಸೂರು ಸ್ಯಾಂಡಲ್ ಅಂತ ಜ್ಞಾಪಕ ಕೊಡತೈತಿ ಮೈಸೂರು ಸ್ಯಾಂಡಲ್ ಮೈಸೂರು ಸ್ಯಾಂಡಲ್ ಸೋಪ್ ಆಗಲಿ ಮೈಸೂರು ಸ್ಯಾಂಡಲ್ ಪೌಡರ್ ಆಗಲಿ ಇದು ನಮ್ಮ ರಾಜ್ಯದ ಮೈಸೂರು ಸ್ಯಾಂಡಲ್ ಅಂದ್ರೆ ಗಂಧದ ಕಟ್ಟಿಗೆ ನಮ್ಮ ರಾಜ್ಯದಲ್ಲಿ ಬೆಳೀತಾರೆ ಅವ್ರನ್ನ ಹೈಯೆಸ್ಟ್ ನಮ್ಮ ರಾಜ್ಯದಾಗ ಬೆಳೀತಾರೆ ಗಂಧದ ಕಟ್ಟಿಗೆ. ಆದ್ರೆ ನಾವು ಅಕ್ಸೆಪ್ಟ್ ಮಾಡಂಗಿಲ್ಲ ನಾವು ಅದ್ರ ಏನೈತಿ ಅಂದ್ರೆ ನಮಗ ಬಿಡ್ತಿಲ್ಲ ಅಂತ ಚಂದನ ಕಟ್ಟಿಗೆ. ಆದ್ರೆ ಹೊರ ರಾಜ್ಯದಾಗ ಮಹಾರಾಷ್ಟ್ರ ಹೋಗ್ರಿ ನೀವು UP ಬಿಹಾರ ಹೋಗ್ರಿ ಜಾರ್ಖಂಡ್ ಹೋಗ್ರಿ ಅಲ್ಲಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ. UP ಬಿಹಾರ ಜಾರ್ಖಂಡ್ಗಿಂತಲೂ ಮತ್ತೆ USA UK ಸೌದಿ ಅಲ್ಲಿ ಹೋಗ್ರಿ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಅಲ್ಲಿ. ಇದು ಕರ್ನಾಟಕ ನಾವು ಬಾಜುಕ ಬೆಳೆದ್ರಿಂದ ಗಂಧದ ಕಟ್ಟಿಗೆ ಅದ್ರ ಮೇಲೆ ನಾವು ಯೋಚನೆ ಮಾಡಂಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ ಬಿಟ್ಬಿಡ್ತೀವಿ ಏನು ಇರ್ತದ ಬೆಳೆದ್ ಬಿಡು ಅಂತ. ಅದ್ರ ಸಲ ಫಸ್ಟಿಗೆ ಏನು ಒಬ್ಬ ಎಂಟರ್ಪ್ರಿನರ್ ಆಗಬೇಕಾಗಿತ್ತಂದ್ರೆ ಫಸ್ಟ್ ನಮ್ಮ ಅಕ್ಕಪಕ್ಕ ಏನೈತಿ ಅದು ನೋಡ್ಕೋಬೇಕು. ನಮ್ಮ ಅಕ್ಕಪಕ್ಕ ಯಾವ ವಸ್ತು ಐತಿ ಯಾವ ವಸ್ತುವಿಂದ ಏನು ಮಾಡಬಹುದು ಎಂಥ ವಸ್ತು ತಯಾರು ಮಾಡಬಹುದು ಅನ್ನೋದು ಯೋಚನೆ ಮಾಡೋದು. ಈ ಗಂಧದ ಏನ್ ಮಾಡ್ಬೋದು ನಾವು ಗಂಧದ ಮರದಿಂದ ಗಂಧದ ಮರ ಸೊಟ್ಟಿ ತೆಗಿತಂತ ಅದರಿಂದ ಪೌಡರ್ ಹಾಕೈತಿ. ಆ ಗಂಧದ ಮರ ಸೊಟ್ಟಿ ಅಂದರೆ ಸೊಟ್ಟಿನ ಪೌಡರ್ ಗಂಧದ ಪೌಡರ್ ಒರಿಜಿನಲ್ ಪೌಡರ್ ಗಂಧದ ಒರಿಜಿನಲ್ ಪೌಡರ್ ಹಾಕೈತಿ. ಅದ್ರಾಗ ಮತ್ತೆ ಸಣ್ಣ ಡಿವೈಡೇಷನ್ ಆಗಿ ಈಗ ಮುಖಕ್ಕೆ ಹಚ್ಚೋ ಪೌಡರ್ ಮತ್ತು ಬಾಡಿಗೆ ಹಚ್ಚೋ ಪರ್ಫ್ಯೂಮ್ ಒಳಗೂ ಗಂಧದ ಪೌಡರ್ ಇರ್ತೈತಿ. ನಾವು ಹಚ್ಚುತ್ತೀವಿ ಸೆಂಟ್ ಒಳಗೂ ಗಂಧದ ಪೌಡರ್ ಇರ್ತೈತಿ. ಒಂದು ವಸ್ತುವನ್ನು ನಾವು 10 ವಸ್ತುಗಳನ್ನ ಮಾಡಕ್ಕೆ ನಮ್ಮಲ್ಲಿ ಶಕ್ತಿ ಇರ್ತೈತಿ. ಒಬ್ಬ ಎಂಟರ್ಪ್ರಿನರ್ ಒಂದು ವಸ್ತು ತಗೊಂಡು ನಾವು 10 ವಸ್ತು ತಯಾರು ಮಾಡಬಹುದಂತ ಇರ್ತೈತಿ. ಈಗ ನಂದು ಯಾವತ್ತೂ ಮೈಂಡ್ ಫ್ರೀ ಇರಂಗಿಲ್ಲ. ನೀವು ನಾನು ಸೈಲೆಂಟ್ ಕೂತಿರ್ತೀನಂತ ನೀವು ಎಲ್ಲ ತಿಳ್ತಿರ್ಬೇಕು. ಸೈಲೆಂಟ್ ಕೂತಿರಂಗಿಲ್ಲ. ನನ್ನ ಮುಖ ಸೈಲೆಂಟ್ ಇರ್ತೀನಿ, ನನ್ನ ಮೆಂಟಲಿ ಯಾವತ್ತೂ ಸೈಲೆಂಟ್ ಇರಂಗಿಲ್ಲ. ನಾ ಯೋಚನೆ ಮಾಡೋದಿರ್ತೀನಿ. ಒಂದೊಂದ್ಸರಿ ಏನ್ ಮಾಡ್ತಿರ್ತೀನಿ ರೋಡ್ ಮೇಲೆ ಹೋಗ್ತಾ ಇವ್ ಥರ್ಮಾಕೋಲ್ ಅದು ಬಿದ್ದಿರ್ತಾವ. ಥರ್ಮಾಕೋಲ್ ಅಂತ ಬಿಡ್ತೈತಿ ಪ್ಯಾಕೇಜಿಂಗ್ ಮಾಡಕ್ಕೆ ಬೆಡ್ ಅಂತೀರಿ ನೀವು. ಹಳ್ಳಿ ಪ್ರದೇಶ ಬೆಡ್ ಐತಿರ್ತಾರ ಅಂತ ಬೆಡ್ ಸಿಕ್ತು ನನಗೆ. ಬೆಡ್ ಸಿಕ್ಕ ತಕ್ಷಣ ಬೆಡ್ ಇದು ವೇಸ್ಟೇಜ್ ಬಿದ್ದೈತದ ಬೆಡ್ ಎಲ್ಲರೂ ಒಡ್ಡೋದು ಹೊಂಟಾರ. ನಾನು ಏನ್ ಮಾಡಿ ತಗೊಂಡೆ ಇದ್ರಾಗ ಇದು ಏನ್ ಮಾಡ್ಬೇಕಂತಂದು ಯೋಚನೆ ಮಾಡಿ ಇದು ಏನು ಹಿಂಗೆ ಮಾಡಬೇಕು ಇದರಿಂದ ಹೆಂಗೆ ಆಗ್ತೈತಿ ಅಂತ ಯೋಚನೆ ಮಾಡಿ ಅದು ಕರಗಿಸೋದು ಹೆಂಗೆ ಬೆಂಕಿಗೆ ಹಚ್ಚಿದ್ರೆ ಸುಟ್ಟು ಬೂದಿ ಆಗ್ತೈತಿ. ಹೌದು ಅದಕ್ಕೆ ಕರಗಿಸಾಕ ಯಾವ ವಸ್ತು ತಗೊಂಡ್ರೆ ಅದು ಕರಗತೈತಿ. ಬೆಂಕಿ ಮ್ಯಾಲ ಹಿಡಿದ್ರೆ ಕರಗಬೇಕಾದ ಥರ್ಮಾಕೋಲ್ ಅಂತ ವಸ್ತು ಯಾವ್ದು ಸ್ಟಡಿ ಮಾಡಕ್ ಮತ್ತೆ ನನಗೆ 3 ತಿಂಗಳು ಹೋಯ್ತು. ಆದ್ರೆ ಅದು 3 ತಿಂಗಳ ನಂತರ ತಿರುಗಿ ಹೇಗೆ ಬಂತು ಈಗ ನನ್ನ ಬಾಜುಕ ಬಂತು. ಹಾಗೆ ಹೊರಗಡೆ ನಮ್ದ ಸೈಕಲ್ ಮೋಟ್ರ್ ಐತಿ. ನಾನು ಸೈಕಲ್ ಮೋಟ್ರ್ ನಿಂತಿತ್ತು. ಟಾಕಿಯಲ್ಲಿ ಬಚ್ಚಿಡ್ಸಿನಿ. ಬಚ್ಚಿಡ್ಸಿ ಅದಾಗಿನ ಪೆಟ್ರೋಲ್ ತೆಗೆದು ಪೆಟ್ರೋಲ್ ಒಂದು ವಾಟೆ ಒಳಗೆ ಹಾಕಿ ಹಿಂಗೆ ಥರ್ಮಾಕೋಲ್ ಹಾಕಿದ ತಕ್ಷಣ ಗಟ್ಟಿದ್ದ ಥರ್ಮಾಕೋಲ್ ಲಿಕ್ವಿಡ್ ಆಗಿಬಿಡ್ತು. ಪೆಟ್ರೋಲ್ ಹಾಕಿದ ತಕ್ಷಣ ಥರ್ಮಾಕೋಲ್ ಲಿಕ್ವಿಡ್ ಆಗಿಬಿಡ್ತು. ಈಗ ನಾ ಸ್ಟೋವ್ ಹಚ್ಚೋದು ಅವಶ್ಯ ಇಲ್ಲ, ಗ್ಯಾಸ್ ಹಚ್ಚೋದು ಅವಶ್ಯ ಇಲ್ಲ. ಏನು ಪೆಟ್ರೋಲ್ದಾಗ ಹಾಕಿ ಲಿಕ್ವಿಡ್ ಆಗಿಬಿಡ್ತು. ಪೆಟ್ರೋಲ್ ಅಂತ ಲಿಕ್ವಿಡ್ ಆಗಿಬಿಡ್ತು. ಅದನ್ನ ಇದ್ದಿದ್ದ ಏನೀಗ ಲಿಕ್ವಿಡ್ ಇದ್ದದ್ದು ಇನ್ನು ಮುಂದೆ ಎದುರು ಉಪಯೋಗಿಸ್ಬೇಕು ನಾನು ಅತ್ತಂದು ಏನು ಮಾಡಿ ನಮ್ಮ ಮನ್ಯಾಗ ಎಲ್ಲ ಬೇಯಾಕತ್ತರ. ನಾ ಏನೋ ಮಾಡಕತ್ತೇನೆ ನಮ್ಮ ಮನ್ಯಾಗ ಬೇಯ್ತಾರ. ಇವ್ ಮತ್ತೆ 2 ದಿನ ಹಚ್ಚಿದಂಗ ಏನೋ ಕೆಟ್ಟಾಗಿ ಮಾಡ್ತಾನಂತಂದ್ರೆ ನಮ್ಮ ಮನ್ಯಾಗ ನಾ ಹಿಂಗೆ ಎದ್ದು ಕುರ್ಸಿ ಮೇಲೆ ಎದ್ದಿಲ್ಲ ಮತ್ತೆ ನಮ್ಮ ಮೂವರು ಬೇಯ್ತಾರ. ಮತ್ತೆ ನಮ್ಮ ಮನ್ಯಾಗ ನಮ್ಮ ಮಿಸಸ್ ಬೇಯ್ತಾರ.
ಆದ್ರೆ ಅದನ್ನ ತಲೆ ಹಾಕೊಳ್ಳಂಗಿಲ್ಲ. ಆದ್ರೆ ನೀವು ಹೇಳ್ತೀರಿ ಒಂದು 5 ನಿಮಿಷ ನೀವು ಸೈಡ್ ಆಗಿ ಹೊರಗೆ ಹೋಗ್ರಿ, ನಾವು ಸ್ವಲ್ಪ ಇದು ಮಾಡ್ಕೊಂತಾನೆ. ಅದನ್ನ ತಗೊಂಡು ಏನು ಮಾಡಿ ಗೊತ್ತೈತಿ, ಗಾಡಿಗೆ ಹಚ್ಚಿ ನಮ್ಮ ಮನ್ಯಾಗ ಗಾಡಿ, ನಮ್ಮ ಬಿಲ್ಡಿಂಗ್ ಐತಲ್ಲ, ಬಿಲ್ಡಿಂಗ್ ಗಾಡಿಗೆ ಹಚ್ಚಿ ಗಾಡಿಗೆ ಹಚ್ಚಿ ಏನು ಮಾಡಿ ಗೊತ್ತೈತಿ, ಒಂದು ತಾಸು ಬಿಟ್ಟು ಎಲ್ಲ ಒಣೀತ. ಅದು ತಾಸು 15 ನಿಮಿಷನಾಗ ಒಣಗ್ತೈತೆ. 15 ನಿಮಿಷನಾಗ ಒಣಗಿತ. ಒಣಗಿದ ನಂತರ ನಾ ಏನು ಎಕ್ಸ್ಪೆರಿಮೆಂಟ್ ಮಾಡಿ, ಇದು ಗಾಡಿ ಐತಿ, ಈ ಗಾಡಿಗೆ ಹಿಂದ್ಗಡೆ ಅಂತ ಬಿಸಿಲು ಬಡಿಯಾಗ್ತೈತಿ. ಇಲ್ಲಿ ಹಿಂದ್ಗಡೆ ಅಂತ ಬಿಸಿಲು ಮಾಡೋದು, ಈಚ ಕಡೆ ಗಾಡಿ ಹೀಟ್ ಆಕೈತಿಲ್ಲ. ಹೀಟ್ ಆತಂದ್ರೆ ನಾ ಏನು ಮಾಡಿ, ಇಷ್ಟು ಚೌಕ್ ಫ್ಲೇಮ್ ಒಳಗೆ ಇಷ್ಟ ನಾ ಇದು ಥರ್ಮಾಕೋಲ್ ಹಚ್ಚಿ, ಈಚೆ ಕಡೆ ಇರ್ತೀನಿ ಎಲ್ಲ ಮಾಡಿಕೊಂಡು ಬಿಟ್ಟೆ, ಇಷ್ಟ ಥರ್ಮಾಕೋಲ್ ಹಚ್ಚಿದಂತ ಇಲ್ಲಿ ಕೈ ಮುಟ್ಟು ನೋಡ್ರೆ ಟೆಂಪ್ರೇಚರ್ ಎಷ್ಟೈತಿ, ಇಲ್ಲಿ ಟೆಂಪ್ರೇಚರ್ ಎಷ್ಟೈತಿ ಅಲ್ಲ. ಅದರಿಂದ ನಮ್ಮ ಮನೆಯಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ತಯಾರು ಮಾಡಬಹುದು ಅನ್ನೋದು ಸಿಕ್ತು ನನಗೆ. ಟೆಂಪ್ರೇಚರ್ ಕಂಟ್ರೋಲ್ ಮಾಡಬಹುದು ಅನ್ನೋದು ಅವಾಗ ನನಗೆ ಅದ್ರ ಜ್ಞಾನ ಆಯ್ತು. ಲಿಕ್ವಿಡ್ ಆದ ನಂತರ ಅದು ಮಾಡಿರ್ತೀನಿ. ಪೆಟ್ರೋಲ್ ಕರೆಕ್ಟ್. ಹಂಗ ನೀವು ಇದ್ದಿದ್ದ ಭಾಳ ದೂರಿನ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ವಸ್ತುನ ನಿಮಗೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಬಟ್ ಯೋಚನೆ ಮಾಡೋ ಶಕ್ತಿ ಬೇಕು ಮನುಷ್ಯನಿಗೆ. ಆ ಶಕ್ತಿ ಬರ್ಬೇಕಾಗ್ತಂದ್ರೆ ಮತ್ತೆ ಎಲ್ಲಿಗೆ ಬಂದು ಹೇಳಿ ಪಾಯಿಂಟ್, ಅರ್ಲಿ ಮಾರ್ನಿಂಗ್ ಹೇಳ್ಬೇಕು, ಧ್ಯಾನ ಮಾಡಬೇಕು, ಮತ್ತೆ ಏನು ಮಾಡಬೇಕು, ಮೆಡಿಟೇಷನ್ ಮಾಡಿ ನಂತರ ಮುಂದಿನ ಕಾರ್ಯಯೋಚನೆ ಮಾಡಬೇಕು. ನೀವು ಎಷ್ಟು ಯೋಚನೆ ಮಾಡಕತ್ತೀರಿ ಅರ್ಲಿ ಮಾರ್ನಿಂಗ್, ಅಷ್ಟು ನಿಮ್ಗೆ ಒಳ್ಳೇದಾಗ್ತೈತಿ. ನಿಮ್ಗೆ ಒಳ್ಳೆ ಕೆಲಸ ಮಾಡ್ತೈತಿ. ನೀವು 4 ಮಂದಿ ಕಡೆ ದುಡ್ಯಾಕ, 4 ಮಂದಿ ಮಧ್ಯದಲ್ಲಿ ದುಡ್ಯಾಕ ಹೋಗೋ ಅವಶ್ಯನೇ ಇಲ್ಲ. ಫಿಕ್ಸ್ ಪೇಮೆಂಟ್ ಒಳಗೆ ಯಾವತ್ತೂ ಇರಬಾರ್ದು. ಫಿಕ್ಸ್ ಪೇಮೆಂಟ್, ಇಷ್ಟು ಪೇಮೆಂಟ್ ಮಾಡತೈತಿ, ಇಷ್ಟ ಜೀವನ ಸಾಕ್ತೈತಿ ಅನ್ನೋದು ಯಾವತ್ತೂ ಮೆಂಟಾಲಿಟಿ ಇಟ್ಕೋಬೇಡ. ಹೆಚ್ಚಿಗೆ ಮಾಡ್ಬೇಕನ್ನೋದು ಇಟ್ಕೊಳ್ರಿ. ಇವತ್ತು ಈ ತಿಂಗಳು ನಾನು 50,000 ಗಳಿಸ್ತೀನಿ ಆಯ್ತು. 50,000ದಾಗ ನನ್ನ ಜೀವನ ನಡೀತೈತೆ ಅನ್ನೋದು ಬಿಟ್ಟು ಬಿಡುವಾಗಿಲ್ಲ. ಮುಂದಿನ ಸಾರಿ 70,000 ಹೋಗ್ಬೇಕು. 70,000 ಹೋಗ್ಬೇಕು. ಮುಂದಿನ ಸಲ 70,000 ಹೆಂಗೆ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. 70,000 ಹೆಂಗೆ ಗಳಿಸ್ಬೇಕು, ಅಚೀವ್ಮೆಂಟ್ನೇ 1,00,000ಕ್ಕೆ ಹೆಂಗೆ ರೀಚ್ ಆಗ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿದ್ರೆ ಅಲ್ಲಿ ಏನು ಬರ್ತದೆ ಗೊತ್ತಿತ್ತು ನಿಮಗೆ ತಿಳಿಯಾಗ, ನಾ ಇಬ್ಬರು ಮಂದಿ ಕಳ್ಕೊಂಡು ಮಾಡತ್ತೀನಿ, 50,000 ಗಳಿಸ್ತೀನಿ, ಮತ್ತೆ 50,000 ಗಳಿಸ್ಬೇಕಾತಂದ್ರೆ ಮತ್ತೊಂದು 2 ಮಂದಿ ಹೈರ್ ಮಾಡಿದ್ರೆ ಅಲ್ಲಿ ಆ ಕೆಲಸಕ್ಕೆ ಇಡ್ರಿ ನೀವು. ಅವಾಗ ಸಂಬಳ ಕೊಟ್ಟಂಗೂ ಆತು, ಅವನ ಜೀವನ ನಡೀತು. ನೀವು ಇದ್ದರೆ 1,00,000ಕ್ಕೆ ರೀಚ್ ಆಗಿದೆ. 1,00,000ಕ್ಕೆ ರೀಚ್ ಆಗಿದೆ. ನನ್ನ ಫ್ಯಾಕ್ಟ್ರಿ ಒಳಗೆ ಫಸ್ಟಿಗೆ ನಾವು ಇಬ್ಬರು ದುಡಿತಿದ್ದೆವು. ನಮ್ಗೆ ಊರಾಗಷ್ಟು ಸಪ್ಲೈ ಆಗ್ತಿತ್ತು. ಊರಾಗಷ್ಟು ಸಪ್ಲೈ ಆಗ್ತಿತ್ತು. ಅದರ ನಂತರ ಮತ್ತೆ 2 ಮಂದಿ ತಗೊಂಡು ಊರ ಮಾಡ್ತಿದ್ದಾರೆ, ಮಾಡ್ತಿರೋ ಬೇರೆ ಕಡೆ ಮಾಡಿ ಹೋಗ್ತಿದ್ರು. ಬೇರೆ ಕಡೆ ಮಾಡೋಕೆ ನನ್ನ ಮಾಹಿತಿ ನಮ್ಮ ಊರಾಗ ರೆಡಿಯಾಗಿ ಮಾಡಿಪುರ, ಮುಧೋಳ, ಬಿಳಗಿ, ಲೋಕಾಪುರ ಈ ಸೈಡ್ ಮಾಡೋಕೆ, ಮತ್ತೆ ಈ ಸೈಡ್ ಗೋಕಾಕ, ಹುಕ್ಕೇರಿ, ಶಂಕೇಶ್ವರ ಈ ಸೈಡ್ ನೋಡ್ತಿತ್ತು. ತಯಾರಾಗೋದು 2 ಮಂದಿ ಇಂಪೋರ್ಟ್ ಮಾಡ್ತಿದ್ವಿ. ಅಲ್ಲೇ ಊರಾಗ ಅಷ್ಟ ಮಾಡುವಷ್ಟು ರೆಡಿ ಆಗ್ತಿತ್ತು. ಈಗ ಒಂದು ಕುರ್ಕುರಿ ತಯಾರು ಮಾತ್ರ ಅಲ್ರಿ, ಒಂದು ಪ್ಯಾಕೆಟ್ 5 ರೂಪಾಯಿ. ನೀವು ಹೆಂಗೆ ಕೊಡ್ತಿದ್ರು ಒಂದು ಪ್ಯಾಕೆಟ್? ಒಂದು ಪ್ಯಾಕೆಟ್ ನಾವು ಇದ್ದಿದ್ದ 3 ರೂಪಾಯಿ ನಮ್ಮ ಕಡೆಯಿಂದ ಹೋಗ್ತಿತ್ತು ಒಂದು ಪ್ಯಾಕೆಟ್. ನಿಮ್ಗೆ ಲಾಭ ಉಳಿತೈತ್ರಿ ಅದು 3 ರೂಪಾಯಿ? ಹೌದು. ಅದ್ರಾಗ ಏನು ಮಾಡೋದು, 3 ರೂಪಾಯಿದಾಗ ನಮಗೆ ಎಷ್ಟು ಉಳಿತೈತಿಪ್ಪ ಅಂತ ಅನ್ನೋದು ಯೋಚನೆ ಮಾಡೋಂಗಿಲ್ಲ. 3 ರೂಪಾಯಿದ್ದು 12 ಪೀಸ್ ಹಾಕಿದ್ರೆ ಎಷ್ಟಾಯ್ತು, 42 ರೂಪಾಯಿ ಹೋಗ್ತು. 42 ರೂಪಾಯಿಗೆ ನಾವು ಕೊಟ್ಟಿವು. ಅವ್ನು ಮುಂದೆ 50 ರೂಪಾಯಿ ಮಾಡ್ಕೊಳ್ಳಿ, 60 ರೂಪಾಯಿ ಮಾಡ್ಕೊಳ್ಳಿ, ಅದು ನಮಗೆ ತಿರುಗಿ ಹಾಕೊಳ್ಳಿ. ಒಂದು ಟೈಮ್ದಾಗ ಈಗ ಸುಡಿದ್ರೆ ಬಂತ 42 ರೂಪಾಯಿ ಬಂತು. ಮಂತ ಸಮರ್ಥನೆ ನಾವು ತಗೊಂಡು 42 ರೂಪಾಯಿ, ಅದು ಟೋಟಲಿ ಎಷ್ಟಾಯ್ತು, 84 ರೂಪಾಯಿ ಆಯ್ತು. 84 ರೂಪಾಯಿ ಬಿಸ್ನೆಸ್ ಆಯ್ತಲ್ಲ. ಅದ್ರಾಗ ನಿಮಗೆ 10% ಇರತೈತಿ. 100% 10 to 20% ಇರತೈತಿ. ನೀವು ಏನು ಪ್ರಾಫಿಟ್ ಕಡಿಮೆ ಮಾಡೋದಕ್ಕೆ ಅಂತಂದ್ರೆ 10 to 20% ಇರತೈತಿ. ಈಗ ಒಂದು ಬ್ಯಾಚ್ ಚಿಪ್ಸ್ ಮಾಡ್ಬೇಕಾದ್ರೆ ಅದ್ರ ತಕ್ಕಾಗಿ ಇತ್ತಾಗಿಲ್ಲ ಅಥವಾ ಮಸಾಲೆ ಇಂಥವೆಲ್ಲ ತಯಾರು ಮಾಡೋದು ಅದ್ರಿಂದ ಜಾಸ್ತಿ ದುಡ್ಡು ಹೋಗೋದೇನು? ಇಲ್ಲ, ಅದ್ರ ತಕ್ಕಂತೆನೇ ಇರ್ತೈತಿ. ಅದು 1 kg ತಯಾರು, ಅದಕ್ಕೂ ಹೆಂಗಿರ್ತೈತಿ, 1 kg ತಯಾರು ಮಾಡಬೇಕಾತಂದ್ರೆ ಎಷ್ಟು ಬರ್ತೈತಿ,
2 kg ತಯಾರು ಮಾಡ್ಬೇಕಾದ್ರೆ ಎಷ್ಟು ಮಸಾಲೆ ಹೌದು. ಮಿಷಿನ್ ತಯಾರಾಗಿತ್ತು ಕೈಯನ್ನು ತಯಾರು ಮಾಡ್ತೀವಿ. ಮಷೀನಿಂದ ತಯಾರಾಕೈತೆ ಮಷೀನಿಂದ ತಯಾರಾಕೈತಿ ಮಷೀನಿಂದ ತಯಾರಾಗಿ ಕುಡ್ದು ಮಷೀನಿಂದ ಪ್ಯಾಕಿಂಗ್ ಆಗಿ ಮುಂದೆ ಕನ್ವರ್ಟ್ ಬ್ಯಾಂಕ್ನಾಗ ಹೊರಗೆ ಬರ್ತೈತೆ ಅದು. ಅಂದ್ರೆ ಈಗ ನಿಮ್ ಕಡೆ ಮಷೀನ್ ಐತೆ ಅಂದ್ರೆ ಅದು? ಹೌದು ದೊಡ್ಡ ಮಷೀನ್ ಇಂಥ ದೊಡ್ಡದು ಬಿಲ್ಡಿಂಗ್ ಇತ್ತು ಅಂದ್ರೆ ಈಗ ಮೊದಲು ನಂದು ಪ್ರಾರಂಭ ಮಾಡುವಾಗ ಮಷೀನ್ ಇಂದ ಮಾಡ್ರಿ ಅದು ಕೈಯಿಂದ ಮಾಡ್ರಿ ಮೊದಲ? ಫಸ್ಟ್ ನಾ ಸ್ಟಾರ್ಟ್ ಮಾಡಿದ್ರೆ ಬರ್ಕಳಿ ಮಷೀನ್ ನಿಂತನ ಅದು ಕೈಲಿ ಮಾಡೋದು ಬರಂಗಿಲ್ಲ ಓಹೋ ಮಷೀನ್ ಇಂದ ಮಷೀನ್ ನಿಂತನ ಮಾಡ್ಬೇಕು ಕೈಲಿಂದ ಹೆಂಗ ರೆಡಿ ಸಿಗ್ತೈತಿ ಒಂದ್ ಕಡೆ ಅಂತಂದು ನೀವು ಪ್ಯಾಕಿಂಗ್ ಮಾಡಿ ಎಂತಾನ ಈ ಲೂಸ್ ಪ್ಲಾಸ್ಟಿಕ್ ಸಿಗ್ತೈತಿ ಲೂಸ್ ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಸಿಗ್ತೈತಲ್ಲ ಆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಹಾಕಿ ನೀವು ಸಪ್ಲೈ ಮಾಡಿ ಅದಕ್ಕೆ ಕಾಳು ಪುಡಿ ಅದು ಸಿಂಪಡಿಸ್ರಿ ಸಿಂಪಡಿಸಿ ಮಾಡಕ್ ಚಾಲು ಮಾಡ್ರಿ ನಾಳೆ ನಾಳೆ ನೀವು ಅಂದ್ರೆ ಕಾರ್ ಕೂಡ ಮಷೀನ್ ಇಂದ ಹಾಕ್ತಿರೋ ಅಥವಾ ಕಡೆ ಇಲ್ಲ ನೀವು ಕಡೆ ಹಚ್ಚಿ ನಡಿತೈತಿ ನಡೀತೈತೆ? ಕಡೆ ಹಚ್ಚಿ ನಡಿತೈತಿ ನಮ್ಮದು ಫ್ಯಾಕ್ಟ್ರಿ ಇರೋದ್ರಿಂದ ಹಾ. ದೊಡ್ಡದೊಂದು ಹಂಡೆ ಇರ್ತದೆ ಆ ಹಂಡೆ ಸಮರ್ಥ ಅಂತ ಇಬ್ಬರು ಮಂದಿ ಕೊಂಡಿರ್ತೈತಿ ಅಷ್ಟು ದೊಡ್ಡದ ಹಂಡೆ ಇರ್ತದೆ ಹಾ. ಸಮರ್ಥ ಅಂತ ಇಬ್ಬರು ಮಂದಿ ಹಾಕಿ ಆರಾಮ್ಸೆ ಕೊಂಡಿರ್ತದೆ ಅಷ್ಟು ದೊಡ್ಡದ ಹಂಡೆ ಇರ್ತದೆ ಹಾ, ಹಾ. ಅಂತ ಹಂಡೆ ಒಳಗೆ ಹಾಕಿದ್ವಿ ಹಾಕಿ ನಿಮ್ಮ ಹೆಸರು ಸಮರ್ಥ ಸಮರ್ಥವ್ರ ಅಂತ ದೊಡ್ಡ ಹಂಡಿ ಒಳಗೆ ಹಾಕಿ ನಾವು ತಿರುಗಿಸ್ತಿದ್ವಿ ನೀವು ಇದ್ದಿದ್ದೆ ಈಗ ಸಣ್ಣ ಪ್ರಮಾಣದಾಗ ಮಾಡಿ ಯಾವುದು ದೊಡ್ಡ ಪ್ರಮಾಣ ಹೋಗಕ್ ಹೋಗ್ಬೇಡ ಸಣ್ಣ ಪ್ರಮಾಣ 10,000 ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ 5,000 ಇನ್ವೆಸ್ಟ್ಮೆಂಟ್ ಮಾಡಿ 5,000 ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ 3,000 ಮಾಡಿ ನಡೀತೈತೆ ನಾವು ಇದ್ದಿದ್ದು ಉದ್ದಿನ ಕಡ್ಡಿ ಈಗ 20,000 30,000 ರೂಪಾಯಿ ನಾವು ಉದ್ದಿನ ಕಡ್ಡಿ ತಯಾರು ಮಾಡ್ತಿದ್ವಿ ಇಲ್ಲಿ ಸಮಾಜದಾಗ ನಮ್ಮ ಕಾಣಪಾದ ಹೊಂಟಾಗ ಅಷ್ಟು ಇದ್ರ ತಯಾರು ಮಾಡ್ತಿದ್ವಿ ಬಟ್ ನಾವು ಫಸ್ಟಿಗೆ ತಯಾರು ಮಾಡಿದ್ದು ನಾ ತಯಾರು ಮಾಡ್ಕೊಂಡು ಬಂದಿದ್ದು ಫಸ್ಟಿಗೆ ಎಷ್ಟು ತಯಾರು ಮಾಡ್ಕೊಂಡು ಬಂದು ಗೊತ್ತಾ 5,000 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ವಿ 5,000 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ವಿ ಈಗ 20,000 ರೂಪಾಯಿ ಮಟ್ಟ ಬರ್ತದೆ ಒಂದು ಸಾಡಿ ತಯಾರು ಮಾಡೋದಕ್ಕೆ 20,000 ರೂಪಾಯಿ ಮೆಟೀರಿಯಲ್ ತಯಾರು ಮಾಡ್ತೀವಿ ನಾವು ಈಗ ಇನ್ನು ಮತ್ತೆ ನೆಕ್ಸ್ಟ್ ಟೈಮ್ ಏನಿದ್ರೆ 30,000 ಹೋಗ್ತೀವಿ ನಾವು ಯಾಕೆ 20,000 ಮೆಟೀರಿಯಲ್ ಸೇಲ್ ಮಾಡ್ತಕ್ಕಂಥ ನಮ್ಮಲ್ಲಿ ಸಾಮರ್ಥ್ಯ ಐತಿಲ್ಲ ಮತ್ತು 5,000 ರೂಪಾಯಿ ಸೇಲ್ ಮಾಡ್ತಕ್ಕಂಥ ನಮ್ಮಲ್ಲಿ ಸಾಮರ್ಥ್ಯ ಐತಿಲ್ಲ ಮೊದಲು ನಮ್ಮಲ್ಲಿ ಅಬಿಲಿಟಿ ಎಷ್ಟೈತೆ ಅಂದ್ರೆ ನಾವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬೇಕು ನಿಮ್ಮ ದುಡ್ಡು ಒಂದು ಸ್ವಲ್ಪ ಮಟ್ಟಿಗೆ ವೇಸ್ಟ್ ಆಗ್ತೈತಿ ಆಗ ಆಗಲಿ ವೇಸ್ಟ್ ಅಂದ್ರೆ ಏನು ನೀವು ಕೇರ್ಲೆಸ್ ಮಾಡಿದ್ರೆ ವೇಸ್ಟ್ ಆಗ್ತೈತೆ ಅದು ಕೇರ್ಲೆಸ್ ಮಾಡಿದ್ರೆ ಯಾವುದೂ ದುಡ್ಡು ವೇಸ್ಟ್ ಆಗೋದಿಲ್ಲ ಅಟ್ಲೀಸ್ಟ್ ನಿಮಗೆ ನಾಲೆಜ್ ಸಿಗ್ತೈತೆ ಜ್ಞಾನ ಸಿಗ್ತೈತೆ ನಮ್ಗೆ ಈ ಸರಿ ನೀವೇನ ಊದಿನ ಕಡೆ ತಯಾರು ಮಾಡ್ತಿದ್ರಲ್ರಿ ಇದು ಕೈಲಿಂದ ಮಾಡ್ಬೋದು ಇದನ್ನು ಮಿಷನ್ ತಗೊಂಡ್ರು ಇದನ್ನು ಅದು ಕೈಲಿಂದ ಮಾಡ್ಬೋದು ಮತ್ತೆ ರೆಡಿನೇ ಸಿಗ್ತೈತಿ ಉದ್ದಿನ ಕಡ್ಡಿ ಮಷೀನ್ದಾಗ ಮಾಡಿದ್ದು ಮಷೀನ್ ಮಾಡಿದ್ರೆ ರೆಡಿನೇ ಸಿಗ್ತೈತಿ ಅದಕ್ಕೆ ತಂದು ಡೀಪಿಂಗ್ ಗೀಪಿಂಗ್ ಅದು ಎಲ್ಲ ಪರ್ಫಿಂಗ್ ಅದು ಹೊಸ ಕಂಟ್ರೋಲ್ ಐತಿ ಅದು ನೀವು ನೆಕ್ಸ್ಟ್ ಇರಿಗೇಷನ್ ಕ್ಲಾಸ್ ಯಾವ ಇರ್ತಾರಲ್ಲ ಅದ್ರದ್ದು ಬೇರೆ ಇದ್ರಾಗ ಅದನ್ನ ಹೇಳೋದೈತೆ ಅಥವಾ ಅದನ್ನ ತಂದು ಡೈರೆಕ್ಟ್ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಹೋಗ್ತೀವಿ ಡೈರೆಕ್ಟ್ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಹೋಗ್ತೀವಿ ನಾವು ನೋಡ್ಬೋದಲ್ಲ ಈ ಒಂದು ಕ್ಯಾಂಪ್ ಇದ್ರೊಳಗೆ ತೋರ್ಸಂಗಿರಲ್ಲ ನಮ್ಗೆ ಉದ್ದಿನ ಕಡ್ಡಿ ಇಲ್ಲಿ ಮಾಡಿ ಪಾಕೆಟ್ ರೆಡಿ ಪಾಕೆಟ್ ಅದಾವ ರೆಡಿ ಹೌದಾ ತೋರಿಸಿಲ್ರಿ ನಮ್ಗೆ ತೋರಿಸಿಲ್ಲ ಅಂತ ಹಂಗ ಪ್ಯಾಕಿಂಗ್ ಮಾಡ್ಬೇಕು ಪ್ಯಾಕಿಂಗ್ ಮಾಡಿ ಸಪ್ಲೈ ಮಾಡಕತ್ತೆ ವ್ಯಾಲ್ಯೂ ಅದ್ರ ಜಾಸ್ತಿ ಬರ್ತದೆ ಅದನ್ನ ಮಾಡೋದನ್ನ ತೋರಿಸ್ತಾರೆ ನೀರು ಬಿಡ್ಬಿಡ್ತೀವಿ ಈಗ ನೋಡ್ರಿ ಇದು ಉದ್ದಿನ ಕಡ್ಡಿ ಪಾಕೆಟ್ ಐತದೆ ಇದು ಪಾಕೆಟ್ ಐತದೆ ಇದ್ರಾಗ ಕಡ್ಡಿ ಅದಾವು ಇವು ಕಡ್ಡಿ ನೀವು ಲೂಸ್ ಮಾಡಿದ್ರೆ ಹೋಗತೈತೆ ಬಟ್ ಲೂಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರ್ತದೆ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಎದಕ್ಕೆ ಬರ್ತದೆ ಗೊತ್ತೈತಿ ಮ್ಯಾಗ ಒಂದು ಇಂಥ ಬೆಳೆ 3 ರೂಪಾಯಿ ಪ್ಲಾಸ್ಟಿಕ್ ಹಾಕೋದ್ರಿಂದ 3 ರೂಪಾಯಿ ಪ್ಲಾಸ್ಟಿಕ್ ಎಕ್ಸ್ಟ್ರಾ ಹೊಂಟೈತೆ ಅದು ತೆಗೆಯಾಕ ಹೋಗಿಲ್ಲ 3 ರೂಪಾಯಿ ಪ್ಲಾಸ್ಟಿಕ್ ಇತ್ತು ಧರಿಸೋದ್ರಿಂದ ನಿಮ್ಗೆ 5 ರೂಪಾಯಿ ಎಕ್ಸ್ಟ್ರಾ ಸಿಗತ್ತೈತೆ 5 ರೂಪಾಯಿ ಎಕ್ಸ್ಟ್ರಾ ಸಿಗತ್ತೈತೆ ಅಂದ್ರೆ ಪ್ಲಾಸ್ಟಿಕ್ ಅದು ಹೊರಗಡೆ ಸಿಗ್ತೈತೆ ಅಥವಾ ಇಲ್ಲೇ ಪ್ಲಾಸ್ಟಿಕ್ ಹಾಕ್ತಾ ಇಲ್ಲ ಅದು ಹೊರಗಡೆ ಸಿಗತ್ತೈತೆ ರೆಡಿ ಪ್ಲಾಸ್ಟಿಕ್ ಸಿಗ್ತೈತೆ ರೆಡಿ ಪ್ಲಾಸ್ಟಿಕ್ ಸಿಗ್ತೈತಿ ನಂತರ ನಿಮ್ಮ ಬ್ರ್ಯಾಂಡ್ ಒಳಗೆ ಪ್ಲಾಸ್ಟಿಕ್ ತಯಾರು ಮಾಡ್ಬೋದು ಇಂಥ ಪ್ಲಾಸ್ಟಿಕ್ ಇಂಥ ಪ್ಲಾಸ್ಟಿಕ್ ಸರ್ ಮತ್ತು ಉದ್ಬತ್ತಿಯಾಗಿ ತಯಾರು ಮಾಡ್ತೀರಿ ಅದು ಕೈಲಿಂದ ಹುಡ್ಸೋದಿರ್ತೈತೆ ಕೈಲಿಂದ ಹುಡ್ಸದ ನಮ್ಗೊಂದು ಸಲ ತೋರಿಸ್ಲಿಕ್ಕೆ ಏನು ಮಾಡ್ತೀರಿ ಇದರ ಸರ್ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತದೆ ಅಲ್ಲ ಹೌದು ಸ್ಮೆಲ್ ಬರ್ತಾ ಇಲ್ಲಿ ಸೈಡ್ ಹೋಲ್ ಐತೆ ನೋಡಿ ಹೋಲ್ದಾಗುತ್ತೆ ನೋಡ್ರಿ ಈಗ ನಾವು ಇಲ್ಲಿ ದಿವಸ ಹಚ್ಚಿರ್ತೀವಿ ಅದು ನಾವು ತಯಾರು ಮಾಡಿದ್ದು ಉದ್ದಿನ ಚಟ್ನಿನ ಹಚ್ಚಿರ್ತೀವಿ ನಾವು ಯಾವುದು ಬೇರೆದವ್ರ ಉದ್ದಿನ ಚಟ್ನಿ ಹಚ್ಚಂಗಿಲ್ಲ ಹಿಂಗ ಪ್ರತಿಯೊಂದರಿಗೆ ಏನೈತಿ ವ್ಯಾಲ್ಯೂ ಅಡಿಷನ್ ಅಂತ ಆಗಿರ್ತೈತಿ
ನೀವು ಪುಟ್ರಾನ ಸಪ್ಲೈ ಮಾಡಿದ್ರೆ ಬರ್ತೈತೆ, ಬಟ್ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಯಾವ ಒಂದು ಅಡಿಷನ್ ಮಾಡೋದ್ರಿಂದ ನಿಮಗೆ ಹೈ ಸ್ಕೇಲ್ ಆಗ್ತಿ ಪ್ರಾಫಿಟ್. ಸರ್ ಇದು ಪೂರ ಪ್ಯಾಕಿಂಗ್ ಇರ್ತೀರಿ ಅಂದ್ರೆ ಇದು ಮಿಷಿನಲ್ಲಿ ಆಗ್ಬಾರ್ದು ಕೈಯಿಂದ ಆಗ್ತೈತೆ ಅದು ಪ್ಯಾಕಿಂಗ್ ಹಿಂದಿನ ಪ್ಯಾಕಿಂಗ್ ಅಲ್ಲಿ ಎಲ್ಲ ಮಷಿನ್ ದಾಗ ಆಗ್ತದೆ. ಇದೆಲ್ಲ ಮಷಿನ್ ಆಗಿದೆ. ಹಾ ಮಷಿನ್ ಮ್ಯಾಗ ಆಗ್ತದೆ. ಮಷಿನ್ ತಾನೇ ತಯಾರಾಗಿ ಬರ್ತೈತೆ ಏ ಇಲ್ಲ ಅದನ್ನ ನಿಮ್ಗೆ ಸಣ್ಣ ಮಷೀನ್ ಸಿಗ್ತಾವ. ಸಣ್ಣ ಮಷೀನ್ ಎಷ್ಟು 15,000 ರೂಪಾಯಿ ಅಂತಾವು ಮಷೀನ್ ಸಿಗ್ತಾವ. ಅಂದ್ರೆ ಇದು ಕವರ್ ಅದಲ್ಲ, ಇದು ಕವರ್ ಹೊರಗಡೆ ತರಬೇಕು. ಹಾ ಹೊರಗಡೆ ಕವರ್ ತರಬೇಕು. ಕವರ್ ಹೊರಗಡೆ ಹಾ ಹೊರಗಡೆ ಕವರ್ ತರಬೇಕು. ಈಗ ಫಸ್ಟಿಗೆ ಏನು ಮಾಡ್ಬೇಕು ಗೊತ್ತೈತಿ, ನೀವು ತಯಾರು ಮಾಡಕ್ ಹೋಗುವಂಗಿಲ್ಲ. ನೀವು ತಯಾರು ಮಾಡಕ್ ಹೋದ್ರಿ ಎಷ್ಟು ಇದನ್ನ ಹಾಕ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಇದನ್ನ ಹಾಕೈತಿ. ಅದರ ಸಲುವಾಗಿ ಏನ್ ಮಾಡ್ಬೇಕು, ಈಗ ಇಂಥ ನಮ್ಮಂತ ಸಂಸ್ಥೆಗಳು ತಯಾರಾಗ್ತಿರ್ತೈತಿಲ್ಲ, ತಯಾರಾಗಿ ಇನ್ನು ತಗೋಬೇಕು, ಒಂದಿಬ್ಬರು ಮಂದಿ ಸೇರ್ಬೇಕು, ಸೇರಿ ಸಪ್ಲೈ ಮಾಡಕ್ ಹೋಗ್ಬೇಕು. ಸಪ್ಲೈ ಮಾಡಿದಂತ ನಿಮಗೇನು ಕಾನ್ಫಿಡೆನ್ಸ್ ಕೊಡ್ತೈತಿ, ಸೆಲ್ಫ್ ಕಾನ್ಫಿಡೆನ್ಸ್ ಏನಕ್ಕೆ ಬರ್ಬೇಕು ನಿಮ್ಮಲ್ಲಿ. ಹಾ ನಾ ಈ ಸಂಸ್ಥೆದಾಗಿಂತ ತಂದಿದ್ನಿ, 2,000 ರೂಪಾಯಿ ಮಾಲ್ ತಂದಿದ್ನ, ಸೇಲ್ ಎಷ್ಟು ದಿವಸ ಒಳಗೆ ಆಗ್ತು, ಎಷ್ಟು ದಿವಸ ಒಳಗೆ ಸೇಲ್ ಆಗ್ತು, ಇದರಿಂದ ನನಗೆ ಪ್ರಾಫಿಟ್ ಎಷ್ಟು ಬಂತು, ಪ್ರಾಫಿಟ್ ಎಷ್ಟು ಬಂತು. ಇಷ್ಟು ಪ್ರಾಫಿಟ್ 2,000 ರೂಪಾಯಿ ಮಾಲ್ ತಂದ್ರಿ, 2,000 ರೂಪಾಯಿ ಮಾಲ್ ತಂದ್ರೆ ಒಂದು 600 ರೂಪಾಯಿ ಪ್ರಾಫಿಟ್ ಆಯ್ತು. 600 ರೂಪಾಯಿ ಪ್ರಾಫಿಟ್ ಆದ್ರೂ 200 ರೂಪಾಯಿ ನಿಮ್ಮ ಖರ್ಚು ವೆಚ್ಚಕ್ಕೆ ಇಟ್ಕೊಂಡ್ರೆ 400 ರೂಪಾಯಿ ಮತ್ತೆ ರೀ ಇನ್ವೆಸ್ಟ್ಮೆಂಟ್ ಮಾಡೋದಂತಾಗ 200 ರೂಪಾಯಿ ಮಾಡಿದ್ರೆ ರೀ ಇನ್ವೆಸ್ಟ್ಮೆಂಟ್, 200 ರೂಪಾಯಿ ರೀ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 2,200 ರೂಪಾಯಿ ಮಾಡಿ ರೆಡಿ ಆಗ್ತದೆ. 2,200 ಬಂತು, ನೆಕ್ಸ್ಟ್ ಟೈಮ್ ಏನಾಕೈತಿ ನಿಮಗೆ 600 ರೂಪಾಯಿ ಪ್ರಾಫಿಟ್ ಬಂದಿದ್ದ 600 ಮಾಡಕತ್ತೈತಿ. ಹೆಂಗೆ ಮಾಡ್ಬೋದು, ಈಗ ಒಂದು ಪ್ಯಾಕೆಟ್ ಒಳಗೆ 20 ಕಡ್ಡಿ ಅದಾವಲ್ರಿ, ಹಾ ಅವು ಮಿನಿಮಮ್ ಎಷ್ಟು ಇರ್ತಾವ ಒಂದು ಪ್ಯಾಕೆಟ್ ಕಡ್ಡಿಗಳು? ಒಂದು ಪ್ಯಾಕೆಟ್ ಒಳಗೆ 72, 75 ಒಬ್ಬೊಬ್ರು ಕಂಪ್ನಿ ಮೇಲೆ ಹೋಗ್ತೈತೆ. ಈಗ ಅಂದ್ರೆ ಯಾವ ಕಡ್ಡಿ ಆಮೇಲೆ ಅದೆಲ್ಲ ಹೊರಗಡೆ ಸಿಗುತ್ತವೆ, ಕಡ್ಡಿನ ಹೊರಗಡೆ ಸಿಗ್ತವೆ ಅಂತ ಅವ್ರು ಎಲ್ಲಾನು ಹೊರಗಡೆ ಸಿಗ್ತೈತೆ. ಎಲ್ಲ ಅದ್ರ ತಕ್ಕಂಗೆ ಏನು ಇಟ್ಟಿರ್ತೈತೋ ಅಥವಾ ಏನೋ ಕುಡಿರ್ತೈತೆ ಅದನ್ನ ನಾವು ತಯಾರು ಮಾಡ್ಬೇಕಾದ್ರೆ ಎಲ್ಲ ಪೌಡರ್ಗಳು ಬರ್ತಾವೆ. ಪೌಡರ್ಗಳು 3 ಥರದ್ದು ಪೌಡರ್ಗಳು ಹಾಕಿ ಒಂದು ಇದನ್ನ ಜೀವ ಮಾಡ್ಕೋಬೇಕು. 3 ಥರದ್ದು ಪೌಡರ್ ಹಾಕಿ ಒಂದು ಜೀವ ಮಾಡ್ಕೊಂತ ಆವಾಗ ಇದ್ದದ್ದು ಏನ್ ಮಾಡ್ಬೇಕು, ಒಂದು ಜೀವ ಆದ ನಂತರ ಅದಕ್ಕೆ ಕಡ್ಡಿ ಇದನ್ನ ಹಾಕಿ ಹಸಿಬೇಕು. ಮೊದ್ಲ ಶಾವಿಗೆ ಹಸಿತಿದ್ರಿ ಬರ್ತೈತೆ, ಹಳೆ ಪ್ರದೇಶದಾಗ ಹಿಂಗ ಮನಿ ಇಟ್ಕೊಂಡ ಹಿಂಗ ಕೈಲಿ ತಿಕ್ತಿದ್ರು ಶಾವಿಗೆ, ಆ ಟೈಪ್ ತಿಕ್ಕೋದಿದ್ರು. ಕಡ್ಡಿ ಹಾಕಿವಿ, ಕಡ್ಡಿ ಹಿಂಗಿಡೋದು, ಕಡ್ಡಿ ಹಿಂಗಿಟ್ಟ ಹಿಂಗೆ ತಿಕ್ಕಿ ಬಿಡೋದು. ಅಂದ್ರೆ ಏನು ತಪ್ಪಾಗಲ್ಲ ಆಗಂಗಿಲ್ಲ, ಕರೆಕ್ಟ್ ಕೈ ಬಿಟ್ಟು ಒಬ್ಬೊಬ್ಬರೇ ಅದು ಕೈ ಹೊರಕಲ್ರಿ ತಿಕ್ಕಿದಂಗಲ್ಲ, ಕೈಗೆ ಏನಾಗಂಗಿಲ್ಲ. ಅದಕ್ಕೆ ಕರೆ ಇವು ತಯಾರು ಮಾಡ್ತಾರೆ ಅವ್ರಿಗೆ ಪ್ರಾಕ್ಟೀಸ್ ಒಂದ್ಸಾರಿ ಪ್ರಾಕ್ಟೀಸ್ ಆಯ್ತು, ಅದು ಏನು ಇದಾಗಂಗಿಲ್ಲ. ಹೆಂಗೆ ಮಾಡಿ ಹೆಂಗೆ ತಗೊಂಡ್ ಹಿಂಗೆ ಮುಂದೆ ಮುಗಿಸ್ರ ಹೆಣ್ಮಗಳ ಅಲ್ಲಿ ರೆಡಿನಾದ ಕಡ್ಡಿ, ಹಿಂಗೆ ತಗೊಂಡ್ ಮುಂದೆ ಏನು ಮುಗಿಸ್ರ ರೆಡಿನಾದ ಕಡ್ಡಿ ಹೆಂಗಿರ್ತೈತಿ. ಒಬ್ಬೊಬ್ಬ ಹೆಣ್ಮಗಳ ದಿವಸಕ್ಕೆ ಕಮ್ಮಿ 15ರಿಂದ 20 kg ಆಗ್ತೈತೆ. ಹಾರ್ಟಿ ಹೊರಗೊಂಡು ರೆಡಿ ಮಾಡ್ತಾರೆ. ಅದ ಕೈಗೆ ಬಿಸಿಲಿಲ್ಲ ರೀ, ಕೈಗೆ ಜಸ್ಟ್ ಹಿಂಗೆ ಹೊಸ ಹಾ ಹಾರ್ಟಿ ಹೊಡ್ಕೊತ ಹೆಣ್ಮಗಳ ಹಾರ್ಟಿ ಹೊಡ್ಕೊತ ಗದ್ದಲ ಹಾಕೋತ್ ಮಾಡಿನ 10ರಿಂದ 15 kg ಮಾಡ್ತಾಳೆ. 1 kg 10 ರೂಪಾಯಿ ಅಂತ ಆಗ್ತಂದ್ರೆ 10 kg ಎಷ್ಟಾಗ್ತದೆ? 100 ರೂಪಾಯಿ. 100 ರೂಪಾಯಿ. 15 kg 150 ರೂಪಾಯಿ ಅಕ್ಕಿನ ಪ್ರಾಫಿಟ್ ಆಗ್ತದೆ. ಮತ್ ಹಂಗ ಮಾಡಬೇಕು ಅಂತ ಅನ್ಸುತ್ತಂದ್ರೆ 30 kg ಮಾಡ್ತಾರೆ, 300 ರೂಪಾಯಿ. ಈ 1 kg 10 ರೂಪಾಯಿ ಸಿಕ್ತಂತ ತಿಳ್ಕೊರಿ. ಈ 1 kg ಇಟ್ಟಿರ್ತೈತಿ ನೋಡ್ರಿ, ಅದು 1 kg ಇಟ್ಟು ಒಂದ್ ವೇಳೆ ಅದ್ರ ರೇಟ್ 100 ರೂಪಾಯಿ ಐತ, 10 ರೂಪಾಯಿ ಲಾಭ ಆಗ್ತೈತೆ. 10 ರೂಪಾಯಿ ಐತ ನಿಮಗೆ ಲಾಭ ಉಳಿಯಲ್ಲ, 10-12 ರೂಪಾಯಿ ಉಳಿತೈತಿ. ಅದು ಅವ್ರಿಗೆ ಕೊಡೋದು ಇದು ಹೊಸಿತಿರ್ತಾರಲ್ಲ, ಅವ್ರು ಕೊಡೋದು 10 ರೂಪಾಯಿ ಅಂತ kg, ಹಿಂಗೆ 10 ರೂಪಾಯಿ kg ಅದು ಹಿಂಗೆ ಕೊಡ್ತಾರ. ಅದೆಲ್ಲ ಅದು ನೆಕ್ಸ್ಟ್ ಕ್ಲಾಸಸ್ ಒಳಗೆ ಇದನ್ನ ಆಗೈತಿ. ಈಗೇನು ಮಾಡೋದು ಗೊತ್ತಿಲ್ಲ ನೀವು, ಫಸ್ಟಿಗೆ ಇಂಥ ಈ ಸಂಸ್ಥೆಗಳಲ್ಲ, ಈ ಸಂಸ್ಥೆಗಳೊಳಗೆ ತಗೊಳ್ಳೋದು ಉದ್ದಿನ ಕಡ್ಡಿ ತಗೊಂಡು ಯಾರು ಟೋಟಲ್ ಬ್ರ್ಯಾಂಡ್ ಇದ್ದೀರಿ ಪಾರ್ಸ್ಲಿ ಬ್ರ್ಯಾಂಡ್ ಒಬ್ಬ ಜೋಡ್ ಮಾಡ್ಕೋದು. ಪಾರ್ಸ್ಲಿ ಬ್ರ್ಯಾಂಡ್ ಒಬ್ಬ ಜೋಡ್ ಮಾಡ್ಕೊಂಡು ಏರಿಯಾ ವೈಸ್ ಸೇಲ್ ಮಾಡಕ್ ಹೋಗ್ಬೇಕು. ಏರಿಯಾ ಸೇಲ್ ಮಾಡಕ್ ಹೋಗ್ಬೇಕಾದ್ರೂ ಹೇಳ್ತು ಡ್ರೆಸ್ ಮಾತ್ರ ಕ್ಲೀನ್ ಆಗಿರ್ಬೇಕು. ಡ್ರೆಸ್ ಕ್ಲೀನ್ ಆಗಿರ್ಬೇಕು, ಏಕದಮ್ ಹೈಜಿನಿಕ್ ಆಗಿ. ಹೆಂಗ ಯಾರೋ ನೋಡ್ರಿ ಡ್ರೆಸ್ ನೋಡ
ಎಂತ ಬಂದಾನು ಏನು ಮಾಡ್ಯಾನ ಆಮೇಲೆ ಏನು ತಗೋತೀವಿ ಬಿಡ. ಯಾಕಂದ್ರೆ ಹಿಂಗೆ ಮಾತಾಡೋರು ಭಾಳ ಮಂದಿ ಇರ್ತಾರೆ. ಯಾವತ್ತು ನಮ್ಮ ಡ್ರೆಸ್ ಮ್ಯಾಗ ನಾವು ಲಕ್ಷ್ಯ ಇಡಬೇಕು. ನಮ್ಮ ಡ್ರೆಸ್ ಎಂಥದೈತಿ ಎಂಥದಿದ್ನೈತಿ. ನಮ್ಮ ಯಾವತ್ತು ಡ್ರೆಸ್ಸಿಂಗ್ ಮ್ಯಾಗ ಭಾಳ ಈಗ ಯಾವ ಹಾಕೊಂಡು ನೋಡ್ರಿ ಡ್ರೆಸ್ ಮ್ಯಾಗ ಅಬ್ಸರ್ವೇಷನ್ ಮಾಡೋದು, ಡ್ರೆಸ್ ಮ್ಯಾಗ ಅಬ್ಸರ್ವೇಷನ್ ಮಾಡಿ ಈಗ ಇಷ್ಟು ಕ್ಲಿನಿಕ್ ಅದಂದ್ರೆ ಇವ್ರ ಸ್ವಲ್ಪ ಮಟ್ಟಿಗೆ ಜ್ಞಾನ ಐತಿ. ನೀವು ಕ್ಲೀನಾಗಿ ಇರಲಿಲ್ಲ, ನೀವು ನೀಟಾಗಿ ಇರಲಿಲ್ಲ ಅಂದ್ರೆ ನಿಮ್ಮ ಕಡೆ ಯಾರು ಎಂತ ನೀವು ಬಂಗಾರ ಮಾಡಕ್ಕೆ ಹೋಗ್ರಿ, ಬಂಗಾರ ಕಸದ ರೇಟ್ನೇ ಕೊಡಕ್ಕೆ ಹೋಗ್ರಿ, ತಗೊಳಂಗಿಲ್ಲ. ನೀವು ಡ್ರೆಸ್ ಕ್ಯಾಲ್ಕುಲೇಟ್ ಡ್ರೆಸ್ ಹಾಕೊಂಡು ನೀವು ಕಸಾನ ಮಾಡಕ್ಕೆ ಹೋಗ್ರಿ, ಬಂಗಾರ ಅಂತ ತಗೋತಾರೆ. ಮಾತಾಡೋ ಶೈಲಿ ಮೊದಲು ಫಸ್ಟ್ ಮಾತಾಡೋ ಶೈಲಿ ಆದ ಬೆಳೆಸಬೇಕಾದ್ರೆ ಫಸ್ಟ್ ಆ ಒಂದು ಯಾಕಂದ್ರೆ ಅವ್ರ ಜೊತೆ ಬೆಳಿಬೇಕು ಅಥವಾ ಒಂದು ಸಂಸ್ಥೆ ಜೊತೆ ಬೆಳಿಬೇಕು. ನಾವು ಈಗ ಇಂಥ ಮೋಟಿವೇಶನ್ ಈಗ ಸಂಸ್ಥೆಗಳಿಗೆ ಟ್ರೈನಿಂಗ್ ಅದು ಇಟ್ಟಿರ್ತೀವಿ. ಇಂಥಲ್ಲಿ ನಾವು ಈಗ ನೆಕ್ಸ್ಟ್ ಏನು ಮಾಡೋದು, ಎಲ್ಲರಿಗೂ ಕಮ್ಯುನಿಕೇಶನ್ ಈಗ ನಮ್ಮದ ಏನೈತಿ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಸೋ ಹೆಂಗ ಏನ ನನಗೂ ಈಗ ನಿಮ್ಮೊಂದು ಇಷ್ಟು ಮಾತಾಡ್ತೇನೆ. ನಾವು ಅಂತಾಗ ಹೆಂಗಿದ್ದು ಬರ್ತೈತೆ, ಯಾವ ಒಂದು ಆರಾಮದೇನಪ್ಪ ಅಂತ ಕೇಳಿನ ಅಷ್ಟೇ. ಅದ್ರ ಮುಂದೆ ನೀ ಆರಾಮದೇನಂತ ಕೇಳತ್ತಿರ್ತಿಲ್ಲ, ನೀ ಆರಾಮದೇನಂತ ಕೇಳತ್ತಿರ್ತಿಲ್ಲ. ಅದರ ನಂತರ ಏನೈತಿ ಹಂಗ ನಾವು ಯಾವಾಗಿನ ಮಠ ನಮ್ಮದು ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳಂಗಿಲ್ಲ, ಆವಾಗಿನ ಮಠ ಸಮಾಜದಲ್ಲಿ ಆಗಲಿ ಮಾರ್ಕೆಟ್ನಲ್ಲಿ ಆಗಲಿ ನಮ್ಮದು ಯಾವತ್ತೂ ಬೇಡಿಕೆ ಹೊರಗೆ ಬೀಳಾಗಿಲ್ಲ. ನಮ್ಮ ಬೇಡಿಕೆ ಆಗಬೇಕಾದ್ರೆ ನಾವು ಕಮ್ಯುನಿಕೇಶನ್ ಫಸ್ಟ್ ಕ್ಯಾಲ್ಕುಲೇಟ್ ಡ್ರೆಸ್ ಕಮ್ಯುನಿಕೇಶನ್ ಸ್ಕಿಲ್ ಇದನ್ನ ಮೊದಲು ಬೆಳೆಸ್ಕೊಳ್ಬೇಕು. ಎಂಥವು ಡ್ರೆಸ್ ಇಲ್ಲಿ ಶರ್ಟಿಗೆ ಕಡಿಮೆ ಬಿದ್ದೈತಿ, ಇಲ್ಲಿ ಬಿಟ್ಟು ನಡಿತೈತಿ, ಹಿಂಗೆ ಹೋಗುವಂಗಿಲ್ಲ. ಯಾವತ್ತು ಮಾರ್ಕೆಟ್ ಫಸ್ಟ್ ಕ್ಲಾಸ್ ಇಸ್ತ್ರಿ ಮಾಡ್ಕೊಂಡು ಡ್ರೆಸ್ ಏಕದಮ್ ಇದರಿಂದ ಕ್ಲೀನಾಗಿ ಹೋಗ್ಬೇಕು. ಯಾವತ್ತು ಮಾರ್ಕೆಟ್ನಾಗ ನಾನು ನೆನ್ನೆ ಅಲ್ಲಿ ಹೋಗಿದ್ನ, ಅಲ್ಲಿ ನಡಿದಲ್ಲಿ ಬಿಡಿ ಎಂಥವು ಡ್ರೆಸ್ ಆದ ಯಾವತ್ತೂ ಇದು ಮಾಡೋದು. ನಿನ್ನೆ ಅವ್ರು ತಗೊಂಡಾನಂದ್ರೆ ಇವತ್ತು ನಾ ತಗೋತೀನಿ ಅಂತಿಲ್ಲ. ನಾನಾ ವಸ್ತುಗಳು ಯಾವ್ದಾದ್ರು ತಗೋಬೇಕಾಗಿತ್ತಂದ್ರೆ ಅಲ್ಲಿ ಹೋಗಿ ಆ ಹೋಟೆಲ್ದಾಗ ತಿನ್ಬೇಕಾಗಿತ್ತಂದ್ರೆ ಆ ಹೋಟೆಲ್ದಾಗ ಅವನು ಡ್ರೆಸ್ ಇರ್ತಾವದಾವು, ಅವು ಯಾವ ಥರ ಮಾಡಾಕ್ತಾನು ಫಸ್ಟ್ ಅವನ ಜೊತೆ ಮಾತಾಡಿ ಅವ್ನ ಡ್ರೆಸ್ ನೋಡ್ತೀನಿ ನಾನು. ಅವ್ನ ಡ್ರೆಸ್ ನೋಡ್ತೀನಿ, ಅವ್ನ ಕೈಕಾಗ ಹೆಂಗೆ ಸ್ವಚ್ಛ ಮಾಡ್ಯಾನ ಅದನ್ನ ನೋಡ್ತೀನಿ. ನೋಡಿ ಅಲ್ಲಿ ಟೇಬಲ್ ಕ್ಲೀನ್ ನೋಡಿ ಅಲ್ಲಿ ಕೊಡಿರ್ತೀವಿ ನಾವು. ಹೌದ್ರಿ, ನಾವೇ ಇಷ್ಟು ಅಬ್ಸರ್ವ್ ಮಾಡಿ ಕೊಡಿರ್ತೀವಿ ಅಂದ ಬಳಿಕ ಮತ್ತು ನಾವು ಮಾರ್ಕೆಟ್ನಾಗ ಹೋದಾಗ ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡೋಲ್ಲ ಮಾಡ್ತಾನ. ನಿಂತು ಬಿಡಾಕೈತೀನಿ ಯಾರಿಗೆ ನನ್ನ ಕ್ಲಾಸ್ನಾಗ ನಿಂತು ಬಿಡಾಕೈತಂದು ಹೇಳ್ರಿ. ಅಂದ್ರೆ ಒಂಥರ ಎಲ್ಲರೂ ಇದರಲ್ಲಿ ಒಂಥರ ಓಡ್ತೈತೆ ಏನಂದ್ರೆ ಈ ತರ ಎಲ್ಲ ಕುಲ್ಕುಲ್ ಫ್ಯಾಕ್ಟ್ರಿ ಒಂದು ಗದಗ ಈ ತರ ಎಲ್ಲ ಮಾರಾಟ ಮಾಡಲ್ರಿ. ಒಂಥರ ಏನೋ ಅಂತ ನಾವು ಇದ್ರಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಇದು ಇದಾಗ್ತೈತೆ. ಏನಾದ್ರು ಒಂದು ಮಾಡ್ಬೇಕನ್ನೋದು ಯಾವತ್ತೂ ಚಲೋ ಬಿಡಾಕ್ ಹೋಗ್ಬೇಡ. ನಾ ಬ್ಲೈಂಡ್ ಅದೀನಿ, ನನಗೆ ಯಾರು ಕಡಿಬೇಕು, ನಾ ಬ್ಲೈಂಡ್ ಅದೀನಿ, ನನಗೆ ಯಾರು ಇದು ಮಾಡಬೇಕು ಅಂತ ಯಾವತ್ತೂ ತಲೆಯಾಗಿ ಇಟ್ಕೋಬೇಡ. ಹಿಂಗ ನಿಮ್ಮ ಮನಸ್ಸಿನಲ್ಲಿ ಹೆಂಗೆ ಬರ್ತದ ಹಾಗೆ ನನಗೂ ಸುಮಾರು 25-26 ವರ್ಷದ ಹಿಂದೆ ನನಗೂ ಹಂಗೆ ಬರ್ತಿತ್ತು. ಆವಾಗ ಸಣ್ಣ ವಯಸ್ಸಿನಂದು ಹಂಗೆ ಬರ್ತಿತ್ತು ನನಗೂ. ಆದ್ರೆ ನನ್ನ ತಲೆಯಾಗಿ ಹೆಂಗೆ ಬರ್ತೈತಿ ಸ್ವಲ್ಪ ಮಟ್ಟಿಗೆ ಅಷ್ಟು ಬರ್ತಿತ್ತು. ಅದು ಸ್ವಲ್ಪ ಮಟ್ಟಿಗೆ ಬಂದ ಲಾಸ್ಟಿಗೆ ಅವ್ನು ನನಗೆ ಬಿಡ್ತಾನಿಲ್ಲ, ನನ್ನ ಜೊತೆ ಮಾತಾಡ್ಲಿಕ್ಕೆ ನನಗೆ ಬಿಡ್ತಾನಿಲ್ಲ. ಈಗ ನೀವು ನನ್ನ ಜೊತೆ ಬಂದು ಮಾತಾಡ್ತೀರಿ, ನಾ ಎಕ್ದಮ್ ಸರಿಯಾಗಿ ಕೂತಿರ್ತೀನಿ. ನೀವು ನನ್ನ ಜೊತೆ ಮಾತಾಡಿ ಅಂದ್ರೆ ನಾನು ನಿಮ್ಗೆ ಬಿಡ್ತೀನಿಲ್ಲ. ಏನು ನಿಮ್ಗೆ ಕಟ್ಟಿ ಹಾಕಂದ್ರೆ ಯಾರ ಕಡೆ ಏನು ಕೇಳಾಕೋದ ಅವ್ನ ಕಟ್ಟಿ ಹಾಕೋತಾನ ನಿಮ್ಗೆ ನಮ್ಮನ್ನ ಬಿಡ್ತಾನಿಲ್ಲ. ಒಂದು ಸಾರಿ ಪ್ರಯತ್ನ ಮಾಡಿ, 2 ಸಾರಿ ಪ್ರಯತ್ನ ಮಾಡಿ, ಮರಳಿ ಪ್ರಯತ್ನ ಮಾಡುವ ಬಿಡ್ತೈತಿಲ್ಲ. ಮರಳಿ 1ರಿಂದ 2 ಸಾರಿ, 2 ಸಲ 3 ಸಾರಿ ಇದ್ರ ಮಾಡಿ. ಈಗ ನನ್ನ ಒಂದು ಕೆಲವು ನನ್ನ ದೋಸ್ತಿರ್ತಾಳ, ಅವ್ರ ಕಡೆ ಫಸ್ಟಿಗೆ ಹೋಗ್ಬೇಕಾದ್ರೆ ಅವನ ಇನ್ಫ್ಲೂಯೆನ್ಸ್ ತಗೊಂಡು ಹೋಗ್ಲೇನೆ, ಇವನ್ ಇನ್ಫ್ಲೂಯೆನ್ಸ್ ತಗೊಂಡು ಹೋಗ್ಲೇನೆ, ಇಂಥ ದೋಸ್ತರಿದ್ರು ಎಲ್ಲ ನಮ್ಮದವರು. ಆದ್ರೆ ನಾ ಇದ್ದ ಲಾಸ್ಟಿಗೆ ಅವನಿಗೆ ಯಾವನ ಇನ್ಫ್ಲೂಯೆನ್ಸ್ ಬೇಡ ನನಗೆ. ಲಾಸ್ಟಿಗೆ ನನಗೆ ಬಿಡ್ತಾನಿಲ್ಲ ಅವನು, ನನಗೆ ಬಿಡ್ತಾನಿಲ್ಲ ಅವನು. ಅದನ್ನು ತಿಳಿಯಾಗಿಟ್ಕೊಂಡೆ ಹೋಗಿ ಏನು ಭೇಟಿ ಆಗಿ ನಾನು ಮಾತಾಡೋ ಶೈಲಿ ಮತ್ತು
ನನ್ನ ನಿಲ್ಲೋ ಶೈಲಿ, ಅವನ ಜೊತೆ ಇಂಟ್ರಾಕ್ಟ್ ಮಾಡೋದ್ನಾಗಿನ ಶೈಲಿ ಹೇಗೆ ಅವ್ರು ಅಬ್ಸರ್ವೇಷನ್ ಮಾಡೋಣ. ಅವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಗೋಲ್ಡ್ ಫಾರ್ಮ್ ಅಂತ ಗುಡುಗಿ ಫ್ಯಾಕ್ಟ್ರಿ ಐತೆ ಅವ್ನು. ಅವ್ನು ಇಷ್ಟು ಅಬ್ಸರ್ವೇಷನ್ ಮಾಡೋಣ ನಮ್ಮ ದೋಸ್ತ. ಈಗ ಬಸ್ ಸಿಬಲ್ರನ್ ಕೋಆಪರೇಟಿವ್ ಸೊಸೈಟಿ ಇರ್ತೈತೆ ಕರ್ನಾಟಕದಾದ್ಯಂತ. ಈಗ 24 ಬ್ರಾಂಚ್ ಅದಾವ ಬ್ಯಾಂಕಿನ. ಅಂಥವ್ನ ಜೊತೆ ದೋಸ್ತಿ ಬೆಳೆಸ್ಬೇಕಾ, ಅಂಥ ನನ್ನ ಕಡೆ ಏನು ಇಲ್ಲ, ಅಂಥವ್ನ ಜೊತೆ ದೋಸ್ತಿ ಬೆಳೆಸ್ಬೇಕಾದ್ರೆ ಸಾಧನೆ ಮಾಡ್ತಿದ್ದಂತಿಲ್ಲ. ಇಷ್ಟು ದೊಡ್ಡ ಗೋಲ್ಡ್ ಫ್ಯಾಕ್ಟ್ರಿ ಇರ್ತದೆ, ಈ ಹೋಮಿಯೋಪತಿಕ್ ಮೆಡಿಸಿನ್ ತಯಾರಕೋಣ ಅಂಥ ಫ್ಯಾಕ್ಟ್ರಿ ಮಾಡಕ ಅವನ ಜೊತೆ ದೋಸ್ತಿ ಬೆಳೆಸ್ಬೇಕಾಗಿತ್ತಂದ್ರೆ ಅವ್ ಎದ್ರ ಸಲುವಾಗಿ ನನ್ನ ಜೊತೆ ದೋಸ್ತಿ ಮಾಡಿ ಗೊತ್ತೈತಿ. ನಾನು ಮಾತಾಡೋ ಸ್ಕಿಲ್ ಮತ್ತು ನಾ ಕುಂಡ್ರೋ ಸ್ಕಿಲ್, ನಾ ಕುಂಡ್ರೋದು ತೇರಿ ಮತ್ತು ಅವನ ಜೊತೆ ಇಂಟ್ರಾಕ್ಟ್ ಮಾಡೋದ್ನ್ಯಾಗ ಯಾವತ್ತೂ ಮಾತಾಡೋದ್ನ್ಯಾಗ ಮುಂದಿನ ಮಾತಾಡಿದಂತೇಳಿ ಅವ್ ಸ್ಪೇಸ್ ಬಿಟ್ಟ ನಂತರ ನೀವು ಮಾತಾಡ್ಬೇಕು. ಯಾವತ್ತು ಅವ್ ಸ್ಪೇಸ್ ಬಿಟ್ಟ ನಂತರ ಮಾತಾಡ್ಬೇಕು. ಅವ್ ಮಾತಾಡ್ತಿರ್ತಾನೆ, ಅವಾಗ ಇದು ಹೆಂಗ ಇದು ಅಲ್ವಾ ಇದು ಹಿಂಗೈತಿ ಇದು ಹಿಂಗೈತಿ ಯಾವತ್ತು ಮಾಡಬಾರ್ದು. ಅದ್ರಾಗ ನಮ್ಮ ಅಳಿತಿರ್ತಾನೆ ಮನುಷ್ಯ ಮುಂದಿನ, ಅದ್ರಾಗ ಅಳಿತಿರ್ತಾನೆ. ಅದ್ರ ಸಲುವಾಗಿ ಅವನು ಯಾವಾಗಿನ ಮಟ್ಟ ಸ್ಪೇಸ್ ಬಿಡಾಗಿಲ್ಲ, ಕಮ ಎಲ್ಲಿ ಯಾವಾಗಿನ ಮಟ್ಟ ಕೊಡಂಗಿಲ್ಲ, ಫುಲ್ ಸ್ಟಾಪ್ ಯಾವಾಗಿನ ಮಟ್ಟ ಕೊಡಂಗಿಲ್ಲ. ಆವಾಗಿನ ಮಟ್ಟ ಯಾವತ್ತು ಇದನ್ನ ಮಾಡಕ್ ಹೋಗ್ಬೇಡ, ಮಾತಾಡಕ್ ಹೋಗ್ಬೇಡ. ಜರ್ ಕಟ್ಟ ಏನೋ ಅರ್ಜೆಂಟ್ ಅವ್ರ ಜೊತೆ ಮಾತಾಡತಕ್ಕಂಥ ಪರ್ಸನ್ ಬಂದ್ರೆ ಸರ್ ಪ್ಲೀಸ್ ನಾವು ಸ್ವಲ್ಪ ನೀವು ಇಂಟ್ರಾಕ್ಟ್ ಮಾಡ್ಕೊಂತ ರಿಕ್ವೆಸ್ಟ್ ಕೇಳ್ಕೊಂಡು ನೀವು ಇಂಟ್ರಾಕ್ಟ್ ಮಾಡಿರುತ್ತೆ ಆಟೋಮೆಟಿಕ್ ಆಗಿ ಓದಿತಾವೆ. ಇದ ಮಾತಾಡೋ ಕಮ್ಯುನಿಕೇಶನ್ ಸ್ಕಿಲ್ ನಾ ಈಗ ಹೇಳ್ತಂದ್ರ ಇವತ್ತು ಕ್ಲಾಸ್ನಾಗ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ಆಯ್ತು ಮತ್ತು ನೀವು ಇರ್ತಕ್ಕಂಥ ಡ್ರೆಸ್ಸಿಂಗ್ ನೀವು ಯಾವ ಥರ ಮೆಡಿಟೇಷನ್ ಮಾಡೋದು ಏನು ಇದ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಅಂತ ನೀವು 50-60 ಸಾವಿರ ರೂಪಾಯಿ ಕ್ಲಾಸಸ್ ಹೋದ್ರೆ ಇದ ಹೇಳ. ಈಗ ನಾ ಹೇಳ್ತೀನಿ ಇದ ಹೇಳೋದು ಎಲ್ಲಿ ಮಾತಾಡಬೇಕು, ಯಾವ ಜೊತೆ ಹೆಂಗೆ ಬೆಳಿಬೇಕು, ಯಾವ ಥರ ಕುಂದಿರ್ಬೇಕು, ಯಾವ ಥರ ನಿಲ್ಲಬೇಕು. ಮತ್ತು ಎಲ್ಲೋ ಹೋದ್ರೆ ಹಿಂಗೆ ಕಾಳು ಮುದ್ದೆ ಮಾಡ್ಕೊಂಡು ಹಿಂಗೆ ನಿಲ್ಲುವಂಗಿಲ್ಲ. ನಿಲ್ಲೋದು ಹೆಂಗೆ ಹಿಂಗೆ ಕಾಲಾಗ ಹಿಂಗೆ ಒಂದು ನಮ್ಮ 2 ಕಾಲಾಗ ಸ್ವಲ್ಪ ಸ್ಪೇಸ್ ಬಿಟ್ಟು ನಿಲ್ಲಬೇಕು. ಮತ್ತು ಮುಂದಿನ ಮಾತು ಕೇಳಬೇಕಾಗಿತ್ತಂದ್ರೆ ಮುಂದಿನ ಹೇಳ್ತಿರ್ತಾನೆ ಅವಾಗ ನಾವು ಸ್ವಲ್ಪ ಹಿಂಗೆ ಗೋಲ್ ತೆಳಗೆ ಮಾಡಿ ಸೈಡ್ ಮಾಡಿ ಬಿಡ್ತಾ ಇರ್ತೀವಿ. ನೀವು ಹಿಂಗೆ ಗೋಲ್ ಸ್ವಲ್ಪ ಬೆಂಡ್ ಮಾಡಿ ಕೇಳಬೇಕು ಅವನ ಮಾತು. ಅವ್ನು ಮುಗಿದ ನಂತರ ನಾವು ಹೇಳಬೇಕಾಗಿತ್ತು. ಮತ್ತು ಹಿಂಗೆ ಸ್ಟೇಟ್ ನಿಲ್ಲೋದು, ಸ್ಟೇಟ್ ನಿಂತು ಅವನ ಜೊತೆ ಕೈ ಹಿಡಿದು ಆವಾಗ ಮಾತಾಡೋದು. ಮತ್ತು ಯಾವ ಹಿಂಗೆ ಡೂಗಾಗಿ ನಿಂತು ಮಾತಾಡ್ನಿ, ನಾ ಇದು ಕಿಯಾಕ್ಕೆ ಬಾಡ್ ಹಾಕಿನಿ, ಕಣ್ಣಾಗ ಬಾಡ್ ಹಾಕಿನಿ, ಇದು ನಮ್ಮ ಬ್ರ್ಯಾಂಡ್ ದುಶ್ಚಟಗಳು ಇವ. ಕಣ್ಣಾಗ ಬಾಡ್ ಹಾಕಿನಿ, ಬ್ಯಾನ್ ಬಾಡ್ ಹಾಕಿನಿ, ಇದು ಯಾವತ್ತೂ ಮಾಡುವಂಗಿಲ್ಲ. ಎಲ್ಲೋ ಕೂತು ಕ್ಲೀನಾಗಿ ಸ್ಟೇಟಾಗಿ ಕೊಂಡೋದು, ಯಾವತ್ತು ಕೊಂಡ್ರೋದಿತ್ತು ಕ್ಲೀನಾಗಿ ಸ್ಟೇಟಾಗಿ ಕೊಂಡೋದು. ಭಾಳ ಮಂದಿ ನೋಡಿ ಯಾವ ಈ ಕೈ ಜಾಡ್ಸ್ಕೊತ ನಿಂತು ಯಾವ ಇದು ಮಾಡಿದ ಹಂಗೆ ಮಾಡೋದಿಲ್ಲ. ಅಂಥ ದುಶ್ಚಟಗಳು ಬಿಡ್ರಿ. ಮಾಡೋದು ದುಶ್ಚಟ ಅಂದ್ರೆ ನೀವು ಕುಡಿಯೋದು, ತಂಬಾಕು ತಿನ್ನೋದು, ಸಿಗರೇಟ್ ಸೇರಿ ಇದು ಒಂದೇ ದುಶ್ಚಟ ಅಲ್ಲ, ಇದು ದುಶ್ಚಟ ಒಳಗೆ ಬರ್ತೈತಿ. ನನ್ನ ಪ್ರಕಾರ ಇದು ದುಶ್ಚಟನ. ಕಣ್ಣಾಗ ಬಾಳ ಹಾಕೊಂಡು ನಿಂತಾನ, ನಮ್ಮ ಮುಗಿನ್ಯಾಗ ಬಾಳ ಹಾಕೊಂಡು ನಿಂತಿರ್ತಾನೆ, ಒಬ್ಬ ಕಿನ್ಯಾಗ ಬಾಳ ಹಾಕೊಂಡು ನಿಂತಿರ್ತಾನೆ. ಅಂಥ ದುಶ್ಚಟಗಳು ಬಿಟ್ಬಿಡ್ಬೇಕು ನೀವು. ಅಂಥ ದುಶ್ಚಟಗಳು ಬಿಡ್ಬೇಕು ನೀವು. ಅಂಥ ದುಶ್ಚಟಗಳು ಬಿಟ್ಟು ಡ್ರೆಸ್ ಕ್ಲೀನಿಂಗ್ ಈಗ ಎಲ್ಲಿವರೆಗೆ ಬಂತು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಇದ್ರಾಗ ಕೀ ಮಾಡಿ ಬೆಳಿಗ್ಗೆ ಬೇಗ ಹೇಳ್ಬೇಕು, ಸ್ಟುಡಿಯೋದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕು. ಒಂದೇದ ಲಕ್ಷ ರೂಪಾಯಿ ಒಂದೇ ಸ್ಟುಡಿಯೋದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕು. ನಂತರ ಕ್ಲಿನಿಕ್ ಆಗ್ಬೇಕು, ಕ್ಲಿನಿಕ್ ಹೈಜೆನಿಕ್ ಕಡೆ ಇದನ್ನ ಲಕ್ಷ ಕೊಡ್ಬೇಕು. ಅದರ ನಂತರ ಮೆಡಿಟೇಷನ್ ಮಾಡ್ಬೇಕು. ಮೆಡಿಟೇಷನ್ ಕ್ಲಿನಿಕ್ ಹೈಜೆನಿಕ್ ಆದ ನಂತರ ಕ್ಯಾಲ್ಕುಲೇಟ್ ಡ್ರೆಸ್ ಹಾಕೋಬೇಕು. ಡ್ರೆಸ್ ಹಾಕೊಂಡು ಮೆಡಿಟೇಷನ್ ಮಾಡ್ಬೇಕು. ಮೆಡಿಟೇಷನ್ ಅಂದ್ರೆ ಯೋಚನೆ ಧ್ಯಾನ ಮಾಡ್ಬೇಕು. ನೀವು ಮುಂದೆ ಏನು ಮಾಡ್ಬೇಕನ್ನೋ ಧ್ಯಾನ ಮಾಡಬೇಕು. ಧ್ಯಾನದಾಗ ನೀವು ಇದು ಮಾಡ್ಕಂದ್ರೆ ಇದನ್ನ ಹಾಕೈತೆ, ಆವಾಗ ನಿಮಗೆ ಇದನ್ನ ಹಾಕೈತೆ. ಸರಿ.